ದಿ ರಿಯಲ್ ಬಿಗ್ ಬಾಸ್. ಇಂತಹ ವ್ಯಕ್ತಿಗಳು ತಮ್ಮ ಸಾರ್ವಜನಿಕ ಬದುಕಿನಲ್ಲಿ ಪ್ರತಿಯೊಬ್ಬ ಜನರಿಗೆ ಸ್ಪಂದಿಸುವ ಕಾರಣವೇ ಇವರನ್ನು ನಾವು ಲೀಡರ್ ಅಂತ ಹೇಳಿ ಕರಿಬೇಕಾಗತ್ತೆ. ಅಂತಹ ಲೀಡರ್ಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದ್ದೇವೆ. ಅಂದರೆ ಅವರ ಅಭಿಮಾನಿಗಳಿಂದ, ಅವರ ಕುಟುಂಬದ ಸದಸ್ಯರಿಂದ, ಅವರ ಬಂಧುಗಳಿಂದ ಹಾಗೂ ಅವರ ವಿರೋಧಿಗಳಿಂದ, ಜೊತೆಗೆ ಕ್ಷೇತ್ರದ ಮತದಾರರಿಂದ ಕೂಡ ನಾವು ಈ ಲೀಡರ್ಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅಪ್ಪಾಜಿ ಅವರು ಶಾಸಕರಾಗಿ ಯಾವಾಗಲೂ ಜನರ ಜೊತೆಯಲ್ಲೇ ಇರಲು ಇಷ್ಟಪಡುತ್ತಾರೆ. ಬೆಳಿಗ್ಗೆ ಇವರ ದಿನಚರಿ ಪ್ರಾರಂಭವಾಗುವುದೇ ಜನರು ಮನೆಗೆ ಬಂದಾಗ. ಎದ್ದವರೇ ಮನೆಗೆ ಬಂದ ಜನರ ಸಮಸ್ಯೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಭದ್ರಾವತಿಯಲ್ಲಿ ಅಪ್ಪಾಜಿ ಅಂದರೆ ಒಂದು ಒಳ್ಳೆ ತೀರ್ಮಾನ ಕೊಡ್ತಾರೆ ಅನ್ನೋ ಒಂದು ಉದಾಹರಣೆ ಇತ್ತು. ಅವತ್ತು ಆ ಗಂಡ ಹೆಂಡ್ತಿನ ನಾನು ಅವ್ರ ಹತ್ರ ಕರ್ಕೊಂಡು ಬಂದಿದ್ದೆ 86ನೇ ಇಸ್ವಿಯಲ್ಲಿ. ಅವ್ರು ಇನ್ನೇನು ಗಂಡ ಹೆಂಡ್ತಿ ಬಿಟ್ಟು ಆಗಲೇ ಬೇರೆ ಹೋಗಿದ್ರು. ಆವಾಗ ಕರ್ಕೊಂಬಂದಾಗ ಇವ್ರ ಹತ್ರ ಸರ್ ಇವರಿಬ್ಬರು ಗಂಡ ಹೆಂಡ್ತಿ ಹೊಂದಾಣಿಕೆ ಇಲ್ದಂಗೆ ಬೇರೆ ಹೋಗ್ತಿದ್ದಾರೆ, ಇವ್ರನ್ನ ಒಂದು ಮಾಡಬೇಕು ಅಂದಾಗ ಕರ್ಕೊಂಬನ್ನಿ ಮಾತಾಡ್ತೀನಿ ಅಂತಂದ್ರು. ಅವತ್ತಿನ ಇದಕ್ಕೆ 86ನೇ ಇಸ್ವಿ ಡಿಸೆಂಬರ್ 14ನೇ ತಾರೀಕು ಕರ್ಕೊಂಬಂದಾಗ ಕೂತು ಮಾತಾಡಿ ಗಂಡ ಹೆಂಡ್ತಿನ ಅವತ್ತಿನ ಇದರಲ್ಲಿ ಗಂಡ ಹೆಂಡ್ತಿನ ಹೊಂದು ಮಾಡಿದ್ರು. ಅವರು ಇವತ್ತು ತುಂಬ ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ. ಅವತ್ತಿನ 86ನೇ ಇಸ್ವಿಯಲ್ಲೇ ಅವರು ಹುಟ್ಟು ಹೋರಾಟಗಾರರು ಅನ್ನೋದು ನನಗೆ ಅನ್ನಿಸ್ತು. ಅಪ್ಪಾಜಿಯವರು ಕಾಲೇಜ್ನಲ್ಲಿ ಇದ್ದಾಗಿಂದಲೂ ಒಂಥರ ಧೀಮಂತ ನಾಯಕ, ಟೈಗರ್. ಭದ್ರಾವತಿನಲ್ಲಿ ಒಂದು ಟೈಗರ್ ಇದೆ ಅಂದರೆ ಅದು ಅಪ್ಪಾಜಿ. ಏನು ರಾಜಕೀಯ ಭೀಷ್ಮ ದೇವೇಗೌಡರು ಏನಿದ್ದಾರೆ ಕರ್ನಾಟಕದಲ್ಲಿ, ಭದ್ರಾವತಿಗೆ ಅಪ್ಪಾಜಿಗೌಡರು ಒಂದು ಟೈಗರ್. ಇವ್ರಿಗಿಂತ ಮುಂಚೆ ಭಾಳ ಜನ ಇದ್ರು ಎಮ್ ಎಲ್ ಎಗಳು. ಅವ್ರನ್ನ ಎಮ್ ಎಲ್ ಎರ್ನ 50 ಅಲ್ಲ 20% ಜನನೂ ನೋಡೇ ಇಲ್ಲ, ಮುಖ ನೋಡಿಲ್ಲ. ಕ್ಯಾನ್ವಾಸ್ ಯಾವುದೋ ಟ್ರೇಡ್ ಮಾರ್ಕಲ್ಲಿ ನಿಂತ್ಕೊತಿದ್ರು, ಗೆಲ್ತಿದ್ರು, ಹೋಯ್ತಿದ್ರು. ಭದ್ರಾವತಿನಲ್ಲಿ ಅಪ್ಪಾಜಿಯವರು ಫಸ್ಟ್ ಟೈಮು ನಿಂತು ಸೋತು ಸೆಕೆಂಡ್ ಟೈಮ್ ಗೆದ್ದ ಮೇಲೆ ಅಪ್ಪಾಜಿ ಎಮ್ ಎಲ್ ಎ ಅಂದರೆ ಏನು ಅಂತ ಜನಕ್ಕೆ ಗೊತ್ತಾಯ್ತು. ಎಮ್ ಎಲ್ ಎ ನೋಡದೇ ಇರೋರೆಲ್ಲ ಬಂದು ನೋಡಿದ್ರು. ಕಷ್ಟದಲ್ಲಿ ಸುಖದಲ್ಲಿ ಮನೆ ಕಟ್ಟೋಕ್ಕೆ ಗಳ ಮರ ಸಿಮೆಂಟು ಹೆಂಚು ಸಮೇತ ಸಪ್ಲೈ ಮಾಡೋದು. ಅಪ್ಪಾಜಿಯರು ಏನೇನಿದೆ ಗೌರ್ಮೆಂಟ್ ಸವಲತ್ತುವನ್ನು ತೋರಿಸಿದ್ದೆ ಭದ್ರಾವತಿಲಿ ಅಪ್ಪಾಜಿ. ಚೀಪ್ ಆ್ಯಂಡ್ ಬೆಸ್ಟ್ ಎಮ್ ಎಲ್ ಎ ಇನ್ ಭದ್ರಾವತಿ. ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಹೇಳಬೇಕು ಅಂದರೆ ಅಪ್ಪಾಜಿಯವರು ಇಲ್ಲ ಅಂದರೆ ಭದ್ರಾವತಿ ರಾಜಕೀಯ ನಶಿಸ್ತದೆ. ಬಡವರಿಗೆ ಒಂದು ಆಶಾಕಿರಣ. ಅಪ್ಪಾಜಿಯವರು ಕಾಲೇಜಿಗೆ ಬಂದರೆ ಅವರ ವರ್ಚಸ್ಸು, ಆ ಸ್ಟೈಲು, ಆ ಇದು ನೋಡಿದ್ರೆ ಎಂಥ ವ್ಯಕ್ತಿನೂ ಅವ್ರ ಜೊತೆ ಒಂದು ಸ್ನೇಹ ಮಾಡಲೇಬೇಕು, ಅವ್ರ ಜೊತೆ ಇರಬೇಕು. ನಾನು ಸ್ಟೂಡೆಂಟ್ ಆಗಿದ್ದರು, ಅವ್ರ ಜೊತೆ ಇದ್ರೇ ನನಗೆ ಲಾಯಕು ಅನ್ನೋ ಟೈಪಲ್ಲಿ ಇದ್ದರು. ಒಂದು ವೈಟ್ ಪ್ಯಾಂಟ್ ಜಾಸ್ತಿ ಯೂಸ್ ಮಾಡ್ತಿದ್ರು, ರೆಡ್ ಜರ್ಸಿ. ಕಾಲೇಜಿಗೆ ಬಂದರೂ ಅಷ್ಟೇ ಡೀಸೆಂಟಾಗಿ ಇರ್ತಿದ್ರು. ಬಾಕಿ ಏನು ಬೇರೆಯವ್ರು ಏನಾರು ಏನು ಹೇಳ್ತಾರೆ ಅನ್ನೋ ಆ ಥರದ್ದೇನಿಲ್ಲ. ಅವರು ನೋಡಿದ್ರೆ ಆ ಮಾಸ್ಟ್ರುಗಳು ಸ್ವಲ್ಪ ಈ ಪಾಠ ಮಾಡದೇ ಇರೋರು ಕಳ್ಳ ಮಾಸ್ಟ್ರು ಎದುರ್ತಿದ್ರು. ಯಾಕೆ ಬೇಕು ಅವ್ರ ಸವಾಸ, ಅವ್ರ ಜೊತೆ ಯಾಕೆ ಅಂದರೆ ಅಪ್ಪಾಜಿಯವ್ರ ಜೊತೆ ಯಾವಾಗಲೂ ಒಂದು 50 ಜನ 100 ಜನ ಹಿಂದೆ ಇರೋರು. ಆ ಉದ್ದೇಶದಿಂದ ಪಾಠ ಕರೆಕ್ಟಾಗಿ ನಡೀತಿದ್ದೋ, ಮಾಸ್ಟ್ರು ಕರೆಕ್ಟಾಗಿ ನಡೀತಿತ್ತು, ಎಲ್ಲ ಸ್ಕೂಲು ಅಷ್ಟೇ. ಒಂದೇನಾದರೂ ಅಲ್ಲಿ ಅಕ್ಕಪಕ್ಕ ಒಂದು ಗಲಾಟೆ ಆಗ್ತಾ ಇದೆ ಅಂದರೆ ಅಪ್ಪಾಜಿ ಅಣ್ಣವ್ರಿಗೆ ಹೇಳ್ತೀನಿ ಅನ್ನೋ ಮಟ್ಟದಲ್ಲಿ ನಡೀತಾ ಇತ್ತು. ಇವರ ತಾವೇ ನೇರವಾಗಿ ಜನರ ಜೊತೆ ಬೆರೆಯುತ್ತಾರೆ. ನಾವು ಒಂದು ಜಗಳ ಆಡ್ಬೇಕಾದ್ರೆ ಪಬ್ಲಿಕಲ್ಲೇ ಜಗಳ ಆಡ್ಕೊಳ್ಳೋದು, ಬೈಕೊಳ್ಳೋದು. ನಾನು ಇವತ್ತಿನವರೆಗೂ ನಮ್ಮನೆಯವರಿಗೆ ಹೋಗ್ರಿ ಬರ್ರಿ ಈ ಸಬ್ಜೆಕ್ಟೇ ಇಲ್ಲ ನಮ್ಮಲ್ಲಿ. ನನಗೆ ಆ್ಯಕ್ಚುಲಿ ನಮ್ಮನೆಯವರಿಗೆ ನಾನು ಎದಿಮು ಅಂತಲೇ ಕರೆಯೋದು, ನಮ್ಮನೆಯವ್ರು ನನಗೆ ಕರಿಯಮ್ಮ ಅಂತಲೇ ಕರೆಯೋದು. ಯಾರೇ ಇರ್ಬೋದು, ಯಾರೇ ಬಿಡ್ಬೋದು. ನಾನು ಹೋಗೋ ಬಾರೋ ಅಂತಲೇ ಇವತ್ತಿನವರೆಗೂ ಮಾತಾಡೋದು. ಅದೇನು ಮೊದಲಿಂದ ನಡ್ಕೊಬಂದಿದೆಯೋ ಇಲ್ಲ ನಂದು ಹೊರಟು ಭಾಷೆನೋ ಗೊತ್ತಿಲ್ಲ. ನಾವು ಅದು ಹೇಳಿದ್ನಲ್ಲ ನಿಮಗೆ, ನಾವು ಗಂಡ ಹೆಂಡ್ತಿ ಅಂತ ಬೆಳೆದೇ ಇಲ್ಲ, ನಮ್ಮಲ್ಲಿ ಅದು ಭಾವನೆನೇ ಬಂದಿಲ್ಲ. ಹಂಗಾಗಿ ಏನಾಗುತ್ತೆ, ಜಗಳಾಡೋದು ಮುಚ್ಚುಮರ ಇಲ್ಲ, ಓಡಾಡೋದು ಮುಚ್ಚುಮರ ಇಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ತುಂಬ ಇತ್ತು ಅವರಿಗೆ. ನಿಮಗೆ ಒಂದು ಇನ್ಸಿಡೆಂಟನ್ನು ನಾನು ಜ್ಞಾಪಕ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. 76ನೇ ಇಸ್ವಿಲಿ ನಾವು ಯೂನಿಯನ್ ಎಮರ್ಜೆನ್ಸಿ ಪೀರಿಯಡ್ ಐತೆ. ಅವಾಗ ಎಮರ್ಜೆನ್ಸಿ ಟೈಮಲ್ಲಿ ಯೂನಿಯನ್ ಎಲೆಕ್ಷನ್ ಬೇಡ ಅಂತ ಹೇಳಿ ಆವಾಗ ಒಬ್ಬರು ಪ್ರಿನ್ಸಿಪಾಲು ನಾಯ್ಡು ಅಂತ ಇದ್ದರು. ಅಲ್ಲಿ ಟೋಟಲ್ ಸ್ಟ್ರೆಂತ್ ಇದ್ದಿದ್ದು ಒಂದು 200 ಜನ ಅಷ್ಟೇ ಸ್ಟ್ರೆಂತ್ ಇದ್ದಿದ್ದು. ಭದ್ರಾ ಕಾಲೇಜಲ್ಲಿ ಕಾಮರ್ಸ್ ಆರ್ಟ್ಸ್ ಎರಡೇ ಇದ್ದಿದ್ದು, 200 ಜನ ಸ್ಟ್ರೆಂತ್ ಇತ್ತು ಅಷ್ಟೇ. ಆ ಟೈಮಲ್ಲಿ ಬರೀ ಓನ್ಲಿ ಸೆಕ್ರೆಟ್ರಿ ಮಾತ್ರ, ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಅದೆಲ್ಲ ಇರಲಿಲ್ಲ, ಬರೀ ಸೆಕ್ರೆಟ್ರಿ ಮಾತ್ರ. ಯಾರು ನಿಲ್ಲಬೇಕು ಅಂತ
ಅದು ಕೈ ಎತ್ತಿ ಇದು ಮಾಡೋದು, ವೋಟಿಂಗ್ ಇಲ್ಲ, ಕೈ ಎತ್ತಬೇಕು. ಒಂದು ದೊಡ್ಡ ಹಾಲಲ್ಲಿ ಕೂರಿಸ್ಬಿಟ್ಟು ಕೈ ಎತ್ತಬೇಕು. ಆವಾಗ ಒಂದು 4-5 ಜನ ಕಾಂಪಿಟೇಷನ್ ಮಾಡಿದ್ರು, ಅದ್ರಲ್ಲಿ ಅಪ್ಪಾಜಿನೂ ಒಬ್ಬರು. ಅವತ್ತು ಹೆಂಗಿತ್ತು ಅಂತಂದರೆ ಟೋಟಲ್ ಸ್ಟ್ರೆಂತಲ್ಲಿ 75% ಅಪ್ಪಾಜಿ ವೋಟ್ ಮಾಡಿದ್ರು. ಆವಾಗ ಅವರು ಕಾಲೇಜ್ ಯೂನಿಯನ್ ಸೆಕ್ರೆಟ್ರಿ ಆದರು, ಚೆನ್ನಾಗಿ ಅಂದರೆ ಎಮರ್ಜೆನ್ಸಿ ಪೀರಿಯಡ್ ಆದರೂ ಕೂಡ ಕೆಲವು ಚಟುವಟಿಕೆಗಳು, ಆಟ ಪಾಠ ಅದು ಇದು ಎಲ್ಲ ಮಾಡಿದ್ರು. ಆವಾಗ ನಾನು ಹೇಳಿದ್ನಲ್ಲ, ಆವಾಗಲೇ ನಾಯ್ಡು ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ತುಂಬ ಒಳ್ಳೆಯವರು. ಬೆರಳೆಣಿಕೆಯಷ್ಟು ಜನ ಲೆಕ್ಚರ್ಸವಾಗಿದ್ದು, ಒಂದು 7-8 ಜನ ಲೆಕ್ಚರ್ಸ್ ಇದ್ದರು. ಅದರಲ್ಲಿ ಕೆಲವರು ಇವಾಗಲೂ ಇದ್ದಾರೆ. ಇವ್ರಿಗೆ ಆಶೀರ್ವಾದ ಇವತ್ತಿಗೂ ಅಪ್ಪಾಜಿ ಅವ್ರಿಗೆ ಅವ್ರ ಆಶೀರ್ವಾದ ಇದೆ. ಮಗ ಅಜಿತ್ ಕೂಡ ತಂದೆಯಂತೆಯೇ ರಾಜಕಾರಣ ಪ್ರವೇಶಿಸಿದ್ದಾರೆ. MBA ಮಾಡಿ IAS ಕೋಚಿಂಗ್ ಹೋಗಿದ್ದೆ. IAS ಕೋಚಿಂಗಿಂದ ಮಧ್ಯದಲ್ಲಿ ಇಲ್ಲಿ PhD ಮಾಡಬೇಕು ಅಂತ ಕುವೆಂಪು ಯೂನಿವರ್ಸಿಟಿಗೆ ಬಂದಾಗ ಇಲ್ಲಿ ಕೌನ್ಸಿಲರ್ಗೆ ಒಂದನೇ ವಾರ್ಡ್ ಕೌನ್ಸಿಲರ್ಗೆ ಅಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ. ಆವಾಗ ಅಲ್ಲಿ ಜನ ಏನಂದ್ರಂತೆ, ನಿಮ್ಮ ಮಗನ ನಿನ್ನ ಕುಟುಂಬದಲ್ಲಿ ಯಾರು ಒಬ್ಬರು ನಿಲ್ಸೋದಾರೆ ನಾವು ಆಯ್ಕೆ ಮಾಡ್ತೀವಿ, ಇಲ್ಲ ಬೇರೆಯವ್ರಿಗಾರೆ ನಾವು ಹೇಳೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಆವಾಗ ಅನಿವಾರ್ಯ ಕಾರಣದಿಂದ ನಾನು ಇಲ್ಲಿ ಕೌನ್ಸಿಲರ್ಗೆ ಬಂದಿದ್ದೆ. ಇಲ್ಲಾಂದರೆ ನಾನು IAS ಇದಕ್ಕೆ ಗಮನ, IAS ಅಥವಾ KS ಇದಕ್ಕೆ ಗಮನ ಹೆಚ್ಚು ಇತ್ತು. ನಮ್ಮ ತಂದೆಗೂ ಅದೇ ಆಸೆ ಇತ್ತು ಅವ್ರಿಗೆಲ್ಲ SP ಆಗಬೇಕು ಅಂತ ಆಸೆ ಇತ್ತಿಲ್ಲ, DC ಆದರೆ ಒಟ್ಟು ಹೈಯರ್ ಕೇಡರ್ ಲೆವೆಲಿಗೆ ಹೋಗಬೇಕು ಅಂತ ಆಸೆ ಇತ್ತು ಅವ್ರಿಗೆ. ನೇರ ನಿಷ್ಠೂರವಾದ ವ್ಯಕ್ತಿಯಾಗಿರುವ ಅಪ್ಪಾಜಿಯವರು ಎಲ್ಲಾ ವಿಚಾರಗಳನ್ನು ನೇರವಾಗಿ ವ್ಯಕ್ತಪಡಿಸುತ್ತಾರೆ. ತನ್ನ ಕುಟುಂಬದಲ್ಲಿ ಸಂಭವಿಸಿದ ದುಃಖದ ಘಟನೆಯಿಂದ ವಿಚಲಿತರಾಗದೆ ಜನರೇ ನನ್ನ ಕುಟುಂಬ ಎನ್ನುವ ಅಪ್ಪಾಜಿಯವರದು ಒಂದು ಸುಂದರ ಸಂಸಾರ. ಸೋದರ ಮಾವನ ಮಗನೇ ನಮ್ಮ ಹಸ್ಬೆಂಡ್. ಹಂಗಾಗಿ ನಾವು ಸ್ಟಾರ್ಟಿಂಗಿಂದ ಹುಟ್ಟು ಬೆಳೆದಾಗಲಿ, ನಾನು ಕಣ್ಣು ಬಿಟ್ಟ ನಂತರನೇ ಅವ್ರ ಮುಖ ನೋಡಿದಾಗ್ಲಿಂದನೂ ಬೆಳ್ಕೊಂಬಂದಿರೋದು. ಆ ರೀತಿಯಿಂದನೇ ಅವ್ರನ್ನ ನೋಡಿ ಅವರು VSL ಎಂಪ್ಲಾಯ್ ಆಗಿದ್ದರು, ಮದುವೆ ಆಗಿದ್ವಿ. ಮದುವೆಯಿಂದ ಒಂದು 10-15 ವರ್ಷ ಅವರು VSL ಕಮಿಟಿ ಮೆಂಬರು. ಸಣ್ಣದ್ರಿಂದನೂ ಅವ್ರದ್ದು ರಾಜಕೀಯ ಜೀವನನೇ, ಅಂದರೆ ಅವರು ತಂದೆ ಫ್ಯಾಮಿಲಿಯಿಂದನೂ ರಾಜಕೀಯನೇ. ನಮ್ಮ ಮಾವನವ್ರೂ ಅವರು ಸಾಯೋವರೆಗೂ ಅವರು ಚೇರ್ಮನ್ರಾಗೆ ಸತ್ತಿದ್ದು ಊರಿನಲ್ಲಿ. ಹಾಗಾಗಿ ನಮ್ಮ ಫ್ಯಾಮಿಲಿ ಒಂಥರ ರಾಜಕೀಯದ ಗುಂಪೆ. ನಮ್ಮ ತಾಯಿನೂ ಅವ್ರ ತಂದೆನೂ ಮಾತುಕತೆ ಮಾಡ್ಕೊಂಡಿರೋದು. ನಮ್ಮಲ್ಲಿ ನಾವು 7 ಜನ ಹೆಣ್ಮಕ್ಳಿದ್ದೀವಿ. 7 ಜನ ಹೆಣ್ಮಕ್ಳಲ್ಲಿ ನಮ್ಮಲ್ಲಿ ಏನು ಮಾಡಿದರು, ಇವರನ್ನ ದತ್ತು ತೊಗೊಂಡು ಮನೆಗೆ ಮಗನಾಗಿ ಮಾಡ್ಕೋಬೇಕು ಅನ್ನೋದು ನಮ್ಮ ತಂದೆ ತಾಯಿ ಅಭಿಪ್ರಾಯ ಇತ್ತು. ಅದರಲ್ಲಿ ನಮ್ಮ ಮಾವನವ್ರು ಏನು ಮಾಡಿದ್ರು, ಇವರು ಭದ್ರಾವತಿಗೆ ಬಂದ ನಂತರ ಇವರು ಹಳ್ಳಿ ಜೀವನ ಮಾಡೋಕ್ಕಾಗಲ್ಲ, ತಿರ್ಗಾ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ, ನಿಮ್ದು ಇನ್ನೊಂದು ಹೆಣ್ಮಗಳು ಮನೆಗೆ ದತ್ತು ಮಾಡಿಕೊಂಡು ಇವ್ರನ್ನ ನಾವು ಸೊಸೆ ಯಾವಾಗಿದ್ರೂ ಮಾಡ್ಕೊತೀವಿ, ನಾವು ಊರಿಗೆ ನಿಮ್ಮ ಮನೆಗೆ ಕಳಿಸಲ್ಲ ಅನ್ನೋ ರೀತಿಲಿ ಮದುವೆ ಮಾಡಿದ್ದೀವಿ. ನಾನು ಬಂದ ತಕ್ಷಣ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಮನೆಗೆ ಬಂದ ತಕ್ಷಣ ನಾನು ಬಂದಿದ್ದೆ ಅಂತ ಗೊತ್ತಾದ ತಕ್ಷಣ ನನಗೆ ಕಾಲ್ ಮಾಡಿ ಅವ್ರ ಮನೇಲಿಲ್ಲ ಅಂದರೂ ಈಗ ಬಂದಿರೋ ಡಾಕ್ಟ್ರೇ ಅಂತ ಕೇಳ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಅವ್ರದ್ದು ಅವರು ನನ್ನ ಅಳಿಮಯದಿಂದ ಹೆಚ್ಚಾಗಿ ಒಂಥರ ಡಾಕ್ಟ್ರೇ ಅಂತ ಮತ್ತು ಒಂದು ಫ್ರೆಂಡ್ಶಿಪ್ಪಲ್ಲಿ ನನ್ನನ್ನು ನೋಡಿದಾಗ ಇವತ್ತು ಕೂಡ ಹಂಗೆ ನಾನು ನೋಡ್ತಾ ಇದ್ದಾರೆ. ಡ್ರೈವರ್ ಇರಲಿಲ್ಲ, ನಾನೇ ಅವ್ರಿಗೆ ಡ್ರೈವರಾಗಿ ಹೋದೆ. ಸೊ ಡ್ರೈವರಾಗಿ ಹೋಗ್ಬೇಕಾದ್ರೆ ಬರ್ತಾ ಅವರು ರೆಗ್ಯುಲರಾಗಿ ಒಂದು ತುಂಬ ವರ್ಷದಿಂದ ನಾವು ಒಂದು ಹಣ್ಣಂಗಡಿ ಇದೆ, ಹಣ್ಣಂಗಡಿ ತಗೋಬೇಕು ಅಂತ ನಿಲ್ಲಿಸಿ ಅಂತಂದರು. ನೀವ್ಯಾಕೆ ಹೋಗ್ತೀರಾ ಬಿಡಿ, ತತ್ತೀನಿ ಬಿಡಿ ಅಂತ ಅಂದಾಗ ಇಲ್ಲ ನಾನೇ ಹೋಗಿ ತತ್ತೀನಿ ಅಂತ ಅವರೇ ಹೋಗಿ ಅವ್ರ ಹಣ್ಣಲ್ಲಿ ಹೋಗಿ ಅವರೇ ಹಣ್ಣು ತಗೊಂಡು ಪರ್ಚೇಸ್ ಮಾಡಿ ಅವರೇ ದುಡ್ಡು ಕೊಟ್ಟು. ಸೊ ಇವತ್ತು ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದರೂ ಕೂಡ ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋದೊಂದು ಅವರ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ದಿ ರಿಯಲ್ ಬಿಗ್ ಬಾಸ್. ಒಬ್ಬ ಸಾಮಾನ್ಯ ನೌಕರನನ್ನು ಶಾಸಕರನ್ನಾಗಿ ಮಾಡಿರುವುದನ್ನು ಸಂತೋಷವಾಗಿ ಹೇಳಿಕೊಳ್ಳುವ ಇವರ ಮಾತಿನಲ್ಲಿ ಸಂತೃಪ್ತಿಯನ್ನು ಕಾಣಬಹುದಾಗಿದೆ. ತನ್ನ ಕುಟುಂಬಕ್ಕಿಂತ ಹೆಚ್ಚು ಸಮಯವನ್ನು ಭದ್ರಾವತಿಯ ಜನರ ಜೊತೆಯಲ್ಲೇ ಕಳೆಯುತ್ತಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ದಿ ರಿಯಲ್ ಬಿಗ್ ಬಾಸ್. ನಿಮ್ಮ ವೈವಾಹಿಕ ಜೀವನದ ನಂತರದಲ್ಲಿ ನೀವು ರಾಜಕೀಯಕ್ಕೆ ಪ್ರವೇಶವನ್ನು ಕೂಡ ಮಾಡಿದ್ರಿ, ಅಂದರೆ ನಿಮ್ಮ ಸಂಘದ ಮೂಲಕ ಬೇರೆ ಬೇರೆದಲ್ಲಿ. ಈ ಮನೆಯಲ್ಲಿ ನಿಭಾಯಿಸ್ತಕ್ಕಂಥ ರೀತಿ ಯಾವ ರೀತಿ ಇತ್ತು? ನೀವು ಮನೆ ಯಜಮಾನಾಗಿ ಮನೆಯಲ್ಲಿ ನಾನು ಯಜಮಾನ ಅನ್ನೋದಕ್ಕಿಂತ ಈ ವಿಚಾರದಲ್ಲಿ ಅವಳೇ ಯಜಮಾನರು. ನನಗೆ ಊರಿಗೆ ಲೀಡರ್ಶಿಪ್ ಮಾಡಿದ್ರು, ಮನೆಗೆ ಅವಳೇ ಯಜಮಾನರು ನನಗೆ ಗೊತ್ತಿರೋ ಮಟ್ಟಿಗೆ. ಯಾಕೆಂದರೆ ಭಾಳ ತುಂಬ ಗಂಭೀರವಾಗಿ ನನ್ನನ್ನು ಸೇರಿಸಿ ಹಾಕ್ಕೊಂಡು ಬಂದಿದ್ದಾಳೆ ಅವಳು. ಇಲ್ಲಾಂದರೆ ನಾವಿಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಗೊತ್ತಿರೋ. ಯಾಕೆಂದರೆ ನಿಮ್ಗೊಂದು ವಿಚಾರ ಹೇಳ್ತೀನಿ, ಕಳೆದ 10 ವರ್ಷ 10 ವರ್ಷಗಳ ಕಾಲ
ಬಹುತೇಕ ನನ್ನನ್ನು ಪೂರ್ಣ ಸಾಕ್ತೊಳೆ ಧೈರ್ಯ ತುಂಬಿದೊಳೆ ಅವಳು, ಇಲ್ಲರ ಆಗ್ತಾಯಿರಲಿಲ್ಲ, ಕಷ್ಟ ಆಗೋದು ಈ 10 ವರ್ಷಗಳ ಕಾಲ. ಯಾಕೆಂದರೆ ನಾನು 2 ರಿಸಮ್ MLA ಆದಾಗಲೂ ನನ್ನ ಅಕೌಂಟಲ್ಲಿ 100 ರೂಪಾಯಿ ಇಲ್ಲ. MLA ಆದಾಗ ಏನು ಮಾಡ್ತಾಯಿದ್ನೇನೋ MLA ಆಗದೇ ಇದ್ದಾಗಲೂ ಹಾಗೆ ಮಾಡಬೇಕು. ಆ ಸಂದರ್ಭದಲ್ಲಿ ನನಗೆ ಏನಾದ್ರು ಇಲ್ಲ ಅಂತ ಹೇಳಿದಾಗ ತುಂಬ ಹೆಚ್ಚು ರೀತಿಯಲ್ಲಿ ನನಗೆ ಶಕ್ತಿ ತುಂಬಿದಂಥವಳು ಅವಳು. ಹಾಗಾಗಿ ನಾನು ಈ ಯಜಮಾನ ನಾನು ಅನ್ನೋದಕ್ಕಿಂತ ನನ್ನ ಮನೆಗೆ ಯಜಮಾನಿ ಅವಳೇನೆ ಅವಳು, ಅದರಲ್ಲೇನೆ. ನಿಮ್ಮ ರಾಜಕೀಯವನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವ ಥರದ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀರಾ? ನನಗೆ ಹವ್ಯಾಸ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕಬಡ್ಡಿ ಆಟಗಾರ. ನಾನು MGS ವಿನ್ನರ್. ನಾನು ಕ್ಯಾಪ್ಟನ್ಸಿಯಲ್ಲಿ ಭದ್ರಾ ಕಾಲೇಜ್, ನಮ್ಮ ಸರಮಿ ಕಾಲೇಜ್ನಲ್ಲಿ MGS ಮೈಸೂರಲ್ಲಿ ವಿನ್ನರ್ಸ್. ನಾನು ಕಬಡ್ಡಿ ಆಟಗಾರ. ಅದು ಬಿಟ್ಟರೆ ಸ್ವಲ್ಪ ದಿನ ಸೆಟ್ಲಿಕ್ಕೆ ಹಾಕಾಡ್ತಿದ್ವಿ, ಸ್ವಲ್ಪ ದಿನ ವಾಕ್ ಮಾಡ್ತಿದ್ವಿ ನಾನು ನಮ್ಮ ಕರಿಯಮ್ಮ. ಈ ಜನರ ಮಧ್ಯೆ ಅದು ಆಗೋಕ್ಕಾಗಲಿಲ್ಲ. ಕಾರಣ ಯಾಕೆಂದರೆ ನಾನು ಮಲಗದೆ ರಾತ್ರಿ 12-12ವರೆಗೆ ಮಲಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್, 6 ಗಂಟೆಗೆ ಎದ್ದು ವಾಕ್ ಮಾಡೋವಂಥ ಪರಿಸ್ಥಿತಿಗೆ ಹೋಗೋಕ್ಕಾಗೇ ಇಲ್ಲ. ಯಾಕೆಂದರೆ ಬೆಳಗ್ಗೆ ನಾವು ಮನೆ 9:30-10 ಗಂಟೆ ಬಿಟ್ಟರೆ ರಾತ್ರಿ 12 ಗಂಟೆಗೆ 12ವರೆಗೆ ನಮ್ಮ ಕಾರ್ಯಕ್ರಮ. ಆದ್ದರಿಂದ ವಾಕ್ ಒಂದು 20 ದಿನ ಹೋದ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ, ಈ ವಾಕ್ ಮಾಡಬೇಕಾದ್ರೆ ನಮಸ್ಕಾರ ಮಾಡಬೇಡಿ, ಬಾಯಿ ಬಿಡಬೇಡಿ ಅಂತ ಹೇಳ್ತಾರೆ. ನಾವು ನಮಸ್ಕಾರ ಮಾಡದೇ 10 ಗಂಟೆ ಮೇಲೆ ಫೋನಲ್ಲಿ ಬೈಗ್ಲಾಗಿ ಕೇಳಬೇಕು, ಏನು ಸರ್ ಒಂದು ನಮಸ್ಕಾರ ಮಾಡಿದ್ರು ನಮಸ್ಕಾರ ತೊಗೊಳ್ಳಲ್ಲ ನೀವು, ಆಗಲೇ ಜಂಬ ಬಂದುಬಿಟ್ಟಿದೆ ಬಿಡಿ ಸರ್ ಅಂತಾರೆ. ಈ ವಾಕ್ ಮಾಡೋದ್ರಿಂದ ತಾನೇ ಈ ಸಮಸ್ಯೆ, ಹಂಗಾಗಿ ವಾಕ್ ಮಾಡೋದೇ ಬೇಡ ಅಂಥೇಳಿ ನಿಲ್ಲಿಸ್ಬಿಟ್ವಿ. ಅದು ಇದು ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಟಿವಿಟೀಸ್, ನನ್ನ ಪೂರ್ಣ ಜೀವನನ ಇದಕ್ಕೆ ಬಳಸ್ಕೊಂಡಿದ್ದೀನಿ. ತುಂಬ ಆಸೆ ಪಟ್ಟಿರೋ ನಾನು ರಾಜಕಾರಣನ ವಿಶೇಷವಾಗಿ ಎಲ್ರಿಗೂ ವಿಭಿನ್ನ ರೀತಿಯಲ್ಲಿ ಪರಿಚಯ ಮಾಡಿಸ್ಬೇಕು ಅಂಥೇಳಿ ನನ್ನ ಕಲ್ಪನೆ ಇದು. ಈ ಮಧ್ಯವರ್ತಿಗಳ ಮುಖೇನ ಜನ ಕಾಣಬೇಕು, ಅವನಿಗೆ ಸುಳ್ಳು ಹೇಳಬೇಕು, ಆ ಥರ ಅಲ್ಲ. ಏನಿದೆ ಹೇಳ್ಕೊಳ್ಬೇಕು, ನಾನೇ ನೇರವಾಗಿ ಹೇಳಬೇಕು, ನಾನೇ ಪರಿಚಯ ಮಾಡ್ಕೊಳ್ಬೇಕು. ಬೈಯೋದಿದ್ರು ನಾನೇ ಬೈಬೇಕು, ಅವನಿಗೆ ಬೈಸ್ಕೊಳ್ಳೋದಿದ್ರು ನಾನೇ ಬೈಸ್ಕೋಬೇಕು ಅಂತ ಹೇಳೋವಂಥ ನಾವು. ಈ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ರೋಗವಾಗಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿಲ್ಲ. ನೇರವಾಗಿ ನಾನು ಅದನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಸರ್, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ? ನನಗೆ 2 ಜನ ಮಕ್ಕಳು, ಒಬ್ಬ ಮಗ, ಒಬ್ಬ ಮಗಳು. ಒಬ್ಬ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ, ಒಂದು ಗಂಡು ಮಗು ಇದೆ. ನಮ್ಮ ಮಗಳು ಪಾಂಡುಪುರದಲ್ಲಿ ಅಣ್ಣೇಗೌಡರು ಅಂಥೇಳಿ ಅವ್ರ ಮಗ ಅರವಿಂದ್ ಅಂತ ಡಾಕ್ಟ್ರು, ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ 2 ಜನ ಮಕ್ಕಳಿದ್ದಾರೆ ಕುಟುಂಬ. 2 ಜನ ಮಕ್ಕಳು ಈ ನಮ್ಮಲ್ಲಿ, ನಮಗೆ ನಾನು ನನ್ನ ಹೆಂಡತಿ ಇಬ್ಬರು ಬಿಟ್ಟರೆ ನಮ್ಮನೇಲೂ ಯಾರೂ ಇಲ್ಲ. ಈಗ ನಮ್ಮ ಮಕ್ಕಳು ಅಂತಲೇ ಅವ್ರನ್ನ ಸಾಕ್ಕೊಂಡಿದ್ದೀವಿ. ಇಲ್ಲೇ ಅವ್ರು ಇಲ್ಲೇ ಇದ್ದಾರೆ, ಇಲ್ಲೆಲ್ಲ ಒಳಗಡೆ ಇದ್ದಾರೆ. ನಮ್ಮ ಮಕ್ಕಳು ಅಂತಲೇ ಸಾಕ್ಕೊಂಡಿದ್ದೀವಿ. ನಮ್ಮ ಮಗ ಅವ್ರು ಬೇರೆ ಇದ್ದಾನೆ, ಅಂದರೆ ಅವ್ನ ಮಗ ಬಂದು ಇಲ್ಲಿ ಹೋಗ್ತಾನೆ, ನಮ್ಮ ಜೊತೆಲಿ ಬಂದು ಹೋಗ್ತಾನೆ. ನನ್ನ ಮಗ ಈಗ ಇದು 2ನೇ ಬಾರಿ ಕೌನ್ಸಿಲರ್ ಆಗಿದ್ದಾನೆ, ವಿದ್ಯಾವಂತ ಇದ್ದಾನೆ, ಜನರ ಸೇವೆ ಮಾಡ್ಕೊಂಡಿದ್ದಾನೆ. ತಾಯಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಹಂಗಾಗಿ ತಂದೆ ಕೊರತೆ ಅಂತೇನು ಅನಿಸ್ಲಿಲ್ಲ. ಮುಖ್ಯವಾಗಿ ನಮ್ಮ ತಾಯಿ ಎಲ್ಲ ಕಡೆನೂ ಇದ್ರಲ್ಲ, ನಮ್ಗೆ ಅವರೇ ಮೇಯ್ನ್ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದು. ನಮ್ಮದು ಜನ ಇದ್ರೇ ನಮಗೂ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲಿ. ಇಲ್ಲ ಅಂದಾಗಲೇ ನಮ್ಗೊಂದು ಸ್ವಲ್ಪ ಮನೆ ಖಾಲಿ ಅನಿಸುತ್ತೆ. ಹಂಗಾಗಿ ತೊಂದರೆ ಏನಿಲ್ಲ, ಜನ ಇದ್ದಷ್ಟು ನಾವು ಖುಷಿ ಪಡ್ತೀವಿ ಮನೇಲಿ. ಸರಳವಾದ ವ್ಯಕ್ತಿತ್ವ ಅವ್ರದ್ದು, ಮತ್ತು ಎಲ್ಲರ ಜೊತೆ ಮಿಂಗಲಾಗಿ ಹೆಗ್ಲ ಮೇಲೆ ಕೈ ಹಾಕಿ ಮಾತಾಡ್ತಾರೆ, ಅದು ತುಂಬ ಇಷ್ಟ. 10 ವರ್ಷ ಆಯಿತು ಮದುವೆ ಆಗಿ, ಇದೇ ನನ್ನ ಮನೆ ಅನ್ನಂಗೆ ಅನಿಸಿದೆ. ಇನ್ನು ಅದೇ ನನ್ನ ದೂರದ ಮನೆ ಅನಿಸ್ತೈತೆ. ದೂರ ಅಂತ ಅನಿಸೇ ಇಲ್ಲ ಇಲ್ಲಿವರೆಗೂ, ತಾಯಿ ಮನೆ ಅಂತ ಅನಿಸಿಲ್ಲ. ಎರಡೂ ಈಕ್ವಲ್ ಅಂದ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ಸಮಯ ಕಳೀತೀನೋ ಇಲ್ಲೂ ಅಷ್ಟೇ ಸಮಯ ಕಳೀತಿದ್ದೀನಿ ನಾನು. 76-77ರಲ್ಲಿ ಸೀಮೆಣ್ಣೆ ಹಳ್ಳಿಗೆ ಮತ್ತು ಜನಗಳಿಗೆ ಬಡವರಿಗೆ ಕೊಡದೇ ಇಲ್ಲಿ ಕಳ್ಳ ವ್ಯವಹಾರ ಮಾಡ್ತಾಯಿದ್ರು ಜನ್ನಾಪುರದಲ್ಲೇ. ಆವಾಗ ಒಂದ್ಸರಿ ನಾವೆಲ್ಲ ಹೋಗಿ ಸೀಜ್ ಮಾಡಿದ್ವಿ, ಗಲಾಟೆ ಮಾಡಿ. ಆ ಟೈಮ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಅವರು ಇದ್ರು ಇಲ್ಲಿ. ಆವಾಗ ಕಾಂಗ್ರೆಸ್ ಲೀಡ್ರು ಜವರೇಗೌಡರು, ನಮ್ಮ ಉಷಾ ಬಿಲ್ಡಿಂಗಿಂದ 3ನೇ ಮನೆಯೇ ಅವ್ರು ಜವರೇಗೌಡರು ಬಿಲ್ಡಿಂಗ್, ಕಾಂಗ್ರೆಸ್ ಅಧ್ಯಕ್ಷರು ಅವಾಗ ಅವರು. ಅವ್ರಿಗೂ ಹೋಗಿ ಹೇಳಿದ್ರೆ ಅವ್ರು ಏನಕ್ಕೆ ಕೇಳಲಿಲ್ಲ. ನಾವಿವಾಗ ಅಟ್ಯಾಕ್ ಮಾಡಿ ಸೀಮೆಣ್ಣೆನ ಅದೊಂದು ಇದು ಮಾಡಿದ್ವಿ ಅಷ್ಟೇ. ಆಮೇಲೆ ಏನು ಅಂತ ಇದೇನಿಲ್ಲ. 6ರಿಂದ 7 ಗಂಟೆ ಮೇಲೆ ಸ್ವಲ್ಪ ಇಸ್ಪಟ್ ಆಡ್ತಿದ್ವಿ ಉಷಾ ಬಿಲ್ಡಿಂಗ್ನಲ್ಲಿ. ನಮ್ಮ ಹುಡುಗರೇ, ಬೇರೆಯವ್ರು ಔಟರ್ಸ್ ಯಾರನ್ನೂ ಸೇರಿಸ್ತಿದ್ದಿಲ್ಲ ಅವಾಗ.
ಇಸ್ಪಟ್ಟು ಆಡ್ತಿದ್ವಿ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಮಲಗ್ತಿದ್ವಿ. ಮತ್ತು ಬೆಳಗ್ಗೆ 7 ಗಂಟೆಗೆ ಹೋಗೋದನ್ನ 6:15 ಎದ್ದು 7 ಗಂಟೆಗೆ ಫ್ಯಾಕ್ಟ್ರಿ ಒಳಗೆ ಹೋಗ್ತಿದ್ವಿ ನಾವು. ನಾನು ಒಂದೇ ಮನೇಲಿ ಇರ್ತಿದ್ವಿ, ಇಲ್ಲ ಅಕ್ಕನ ಮನೆಗೆ ಬಂದರೂ ಜೊತೆಲಿ ಇರ್ತಿದ್ವಿ. ಮತ್ತು ಕೆಲವು ಸಲ ನಮ್ಮ ಶಾಲೆಗೆ ಬಂದು ಪಾಠ ಮಾಡಿದ್ದಿದೆ. ಅವ್ರು ಯಾವ ಥರ ಅಂದರೆ ಸುಮ್ಮನೆ ವೀಕ್ಲಿ ಎಷ್ಟು ದಿನ ಬರುತ್ತೆ, ಗಂಟೆ ಎಷ್ಟು ದಿನ ಬರುತ್ತೆ, ವರ್ಷಕ್ಕೆ ಎಷ್ಟು ದಿನ ಬರುತ್ತೆ, ಈ ಥರ ಸುಮ್ಮನೆ ಫ್ರೆಂಡ್ ಸರ್ಕಲಲ್ಲಿ ಬಂದು ಟ್ಯೂಷನ್ ಮಾಡಿದ್ದು ಇದೆ. ನಮಗೆಲ್ಲ ಕ್ಲಾಸಲ್ಲ ಹಳ್ಳಿ ಕಡೆ ಸ್ಕೂಲಲ್ಲಿ ಏನು ಮಾಡ್ತಾರೆ, ಮಾಸ್ಟ್ರುಗಳು ಬಿಟ್ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಇವರು ಕಾಲೇಜ್ ಹುಡುಗರಲ್ಲಿ ವಿದ್ಯಾವಂತರಿದ್ದಾರೆ, ಅದೇನು ಮಾಡ್ಕೊತಾರೆ ಅಂತೇಳಿ ಆ ಥರ ರೀತಿಲಿ ಮಾಡಿದ್ದು ಉಂಟು. ಏನಿಲ್ಲ, ನಾನು ಮಿಡ್ಲ್ ಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಅವರು ಕೇಳಿದ್ದಿಷ್ಟೇ, 1 ಗಂಟೆಗೆ ಎಷ್ಟು ನಿಮಿಷ, 1 ವರ್ಷಕ್ಕೆ ಎಷ್ಟು ದಿವಸ, ಮ್ಯಾಥ್ಮೆಟಿಕ್ಸ್ ಬಿಟ್ಟರೆ ಇನ್ನೇನು ಕೇಳಿದ್ದಿಲ್ಲ. ಮತ್ತು ಬಾಕಿ ಶಾಲೆ ಮಕ್ಕಳೆಲ್ಲ ಇನ್ನೊಬ್ಬರು ಅವ್ರ ಫ್ರೆಂಡ್ ಒಬ್ಬರು ಬರ್ತಿತ್ತು, ಲೋಕಪ್ ಶಾಸ್ತ್ರಿ ಅಂತೇಳಿ, ಅವರವರ ಕ್ಲಾಸ್ಮೇಟ್. ಅವ್ರು ಬಂದಾಗ ಅವರು ಬಾಕಿ ಮಕ್ಕಳದೆಲ್ಲ ಬುಕ್ಕೆ ನೋಡಿದ್ರೆ ಇವರು ನನ್ನ ಬುಕ್ಕೇ ನೋಡಬೇಕು. ನನಗೆ ಇಷ್ಟಪಡದಿರೋ ರೀತಿ ಹೇಳ್ತೀನಿ ಕೇಳ್ರೆ, ಅವರು ಮಲಗಿದ್ರೆ ಬೇಗ ಹೇಳಲ್ಲ ಬೆಳಗ್ಗೆ ಹೊತ್ತು, ನನಗೆ ಅದೊಂದು ಇಷ್ಟ ಆಗಲ್ಲ. ಆಮೇಲೆ ನನಗೆ ಅವರು ಮನೇಲಿರೋದು ತುಂಬ ಹೊತ್ತು ಇಷ್ಟ ಆಗಲ್ಲ, ಸೋಂಬೇರಿತನ ಅಂತೇಳಿ ನಾನು ಆ್ಯಕ್ಚುಲಿ ಬೈಯೋದು. ಅಟೆಂಡ್ ಮಾಡೋಕ್ಕೆ ಬೇಗ ಅಟೆಂಡ್ ಮಾಡೋದು ಇಷ್ಟಪಡ್ತೀನಿ. ಬೆಳಗ್ಗೆದ್ದು ಅವರು ಸ್ನಾನ ಮಾಡಿ ಹೊರಗಡೆ ಹೋಗಲಿಲ್ಲ ಅಂದರೆ ನನಗೇ ಬೇಜಾರಾಗುತ್ತೆ. ನನಗೇನಾಗುತ್ತೆ ಅಂದರೆ ಅದೊಂದನ್ನು ಇಷ್ಟಪಡಲ್ಲ ನಾನು. ದಿನನಿತ್ಯ ಬೈಯೋದವ್ರಿಗೆ ಅದೊಂದೇ ಕಾರ್ಯಕ್ರಮ. ಬೆಳಗ್ಗೆ ಎದ್ದು ನೀನು ಸ್ನಾನ ಮಾಡಿ ಹೊರಗಡೆ ಹೊರಡಲ್ಲ. ಅವಾಗ ಆ್ಯಕ್ಚುಲಿ ಹೇಳ್ತೀನಿ ನೋಡ್ರಿ, ಇವತ್ತಿನವರೆಗೂ ನನ್ನ ನೋವನ್ನ ಅವ್ರಿಗೆ ತೋರಿಸ್ಬಿಡ್ಸಲ್ಲ, ಅವ್ರ ನೋವು ನನಗೆ ತೋರಿಸ್ಬಿಡ್ಸಲ್ಲ. ನಾನೇನು ಮಾಡ್ತೀನಿ, ನಾನು ಯೋಚನೆ ಮಾಡಿದ್ರೆ ಅವ್ರು ಕೊರಗ್ತಾರೆ ಅಂತ ಯೋಚನೆ ಮಾಡ್ತೀವಿ. ಅವರು ನನ್ನ ಮುಂದೆ ಹೇಳ್ಕೊಂಡ್ರೆ ಅವ್ರು ಕೊರಗ್ತಾಳೆ, ಇವಳು ಕೊರಗ್ತಾಳೆ ಅಂತೇಳಿ ಇಬ್ಬರು ನಾವು ಅದೇ ಥರ ಜೀವನ ಮಾಡ್ತಾ ಇರೋದು. ಆ ಸಂದರ್ಭ ಹೆಂಗಿದೆ ಅಂದರೆ, 2 ಮಕ್ಕಳು ಒಂದೇ ತಿಂಗಳಲ್ಲಿ ಹೋದ್ವಿ, ಮತ್ತು ಎಲೆಕ್ಷನ್ ಅದೇ ವರ್ಷ ಸೋತ್ವಿ. ಆಗ ನಾವು ಆ್ಯಕ್ಚುಲಿ ಮನುಷ್ಯರ ರೂಪನೆಲ್ಲ ದೇವರೇ ಶಕ್ತಿ ಕೊಟ್ಟಿರ್ಬೇಕೇನಪ್ಪ ಇಬ್ಬರಿಗೂ. ಆ ರೀತಿ ಬದುಕಿದ್ದೀವಿ. ಅಂದರೆ ಇಬ್ಬರಲ್ಲೂ ಅಷ್ಟೇ, ಒಬ್ಬರು ದುಃಖನ ಇನ್ನೊಬ್ರಿಗೆ ತೋರಿಸ್ಕೊಂಡಿಲ್ಲ ನಾವು. ಇವ್ರದ್ದೇ ಅಲ್ಲಿ ಅವರು ನನ್ನ ಹತ್ರ ಕಷ್ಟ ಸುಖ ಅದನ್ನು ಯಾರ ಹತ್ರನೂ ಹೇಳ್ಕೊಬಾರ್ದು ಅನ್ನೋ ರೀತಿಲಿ ಅವ್ರು ಬದುಕ್ತಾರೆ. ನಾನು ಅವ್ರು ಬಂದಾಗ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಅವ್ರಿಗೆ ತೋರಿಸ್ಕೋಬಾರ್ದು ಅನ್ನೋ ರೀತಿಲಿ ನಾನು ಬದುಕ್ತೀನಿ. ನಮ್ಮದು ಮಂಡ್ಯ ತಾಲೂಕೇ, ಇವ್ರದ್ದು ನಮ್ಮದು 1.5 ಕಿಲೋಮೀಟ್ರ್ ಅಷ್ಟೇ ಆಗೋದು. ಇವ್ರದ್ದು ಮುತ್ತೇಗೆರೆ ಅಂತೇಳಿ, ನಮ್ಮದು ಮುತ್ತೇಗೆರೆ ಹಟ್ನ ಅಂತೇಳಿ ಬರುತ್ತೆ, ಬಸರಾಳ ಹೋಬಳಿ ಬರುತ್ತೆ. ಅಂದರೆ ಟೆಂಪ್ರವರಿ ಹೋಗ್ತಾಯಿದ್ರು. ನಾನು ಮದುವೆ ಆದಾಗ ನಂತರ ಸುಮ್ಮನೆ, ಅಂದರೆ ಪರ್ಮನೆಂಟ್ ಏನು ಆಗಿರಲಿಲ್ಲ ಅವ್ರಿಗೆ ಜಾಬು, ಟೆಂಪ್ರವರಿ ಹೋಗ್ತಾಯಿದ್ರು. ನನಗೆ ಏನೂ ಅನ್ನಿಸ್ಲಿಲ್ಲ. ಆವಾಗ ಇವರು ಯಾವ ರೀತಿ ಇದ್ದರು ಅಂದರೆ, ಒಂದ್ಸಲ ಸ್ವಲ್ಪ ರೌಡಿಸಮ್ ಥರ ಇದ್ದರು. ಅಂದರೆ ಭದ್ರಾವತಿಲಿ ಆ ಥರ ಭಾವನೆ ಇತ್ತು. ಆ್ಯಕ್ಚುಲಿ ನಮ್ಮ ತಂದೆನೂ ಸಮೇತ ಅದನ್ನು ಮಾತಾಡಿದ್ದು ನನ್ನ ಕಿವಿಯಾರ ಕೇಳಿದ್ದೀನಿ. ನಿನಗೆ ಯಾರು ಹೆಣ್ಣು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮನೆಯವ್ರಿಗೆ ಮಾತಾಡಿದ್ದು. ನನ್ನ ಮೆಂಟಾಲಿಟಿ ಏನು, ಅವಾಗ್ಲಿಂದನೇ ಇವ್ರನ್ನ ಏನಾರು ಒಂದು ಮನುಷ್ಯನ ಮಾಡಲೇಬೇಕು ನಾನು, 4 ಜನಕ್ಕೆ ಇವರು ಒಂದು ಮಾದರಿ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದೆ. ಯಾಕೆ ಎಲ್ಲರೂ ಇವ್ರಿಗೆ ಹಿಂಗೆ ಅಂತಾರೆ, ಯಾಕೆ ಇವ್ರನ್ನ ಏನು ಮಾಡೋಕ್ಕಾಗಲ್ವಾ ನಾವು ಅನ್ನೋ ರೀತಿಲಿ ನಾನು ಅವ್ರನ್ನ ಬೆಳೆಸ್ಕೊಂಡು ಬಂದಿದ್ದು. ನಮ್ಮನೆಯವ್ರಿಗೆ ಬರ್ತಿದ್ದೆ 800 ರೂಪಾಯಿ 900 ರೂಪಾಯಿ ಸಂಬಳ. ಆವಾಗ ನಾನು ಅಷ್ಟರಲ್ಲೂ ಜೀವನ ಮಾಡಿದ್ದೀನಿ. ಇವತ್ತು 2 ಲಕ್ಷ ಬಂದರಲ್ಲೂ ಜೀವನ ಮಾಡಿದ್ದೀನಿ. ನನಗೆ ಆ ರೀತಿಯೇ ಜೀವನ ಇಷ್ಟ ಬಿಟ್ಟರೆ ಈ ರೀತಿ ಇಷ್ಟನೇ ಇಲ್ಲ ನಾನು ತಿಳಿದ ಮಟ್ಟಿಗೆ. ನನಗೆ ಯಾಕೆಂದರೆ ಇದರಲ್ಲಿ ಏನು ಹೆಚ್ಚುಗಾರಿಕೆ ಅಂತ ಅನಿಸೇ ಇಲ್ಲ. ಇವತ್ತು ಅಧಿಕಾರ ಇರುತ್ತೆ, ನಾಳೆ ಹೋಗುತ್ತೆ. ನನ್ನ ನೇರ ಜೀವನ ಸ್ಟಾರ್ಟಿಂಗ್ ನಾವು ಹೆಂಗಿದ್ದೀವಿ ಅಷ್ಟೇ, ಆ ಥರದಲ್ಲೇ ಇಷ್ಟ. ಆವಾಗ ಒಂದು ಸ್ಕೂಟ್ರಲ್ಲಿ ನನ್ನ 4 ಮಕ್ಕಳು, ನಾನು ನಮ್ಮನೆಯವರು ಫಿಲಮ್ಗೆ ಹೋಗ್ತಿದ್ವಿ. ಒಂದು ಬಜಾಜ್ ಚೇತಕ್ ಅಂತೇಳಿ ಸ್ಕೂಟ್ರ್ ಇತ್ತು ನನ್ನ ಹತ್ರ. ಫಸ್ಟ್ ಎಲೆಕ್ಷನಲ್ಲಿ ಮಾರ್ಬಿಟ್ರು ಅದನ್ನು. ಯಾವುದೋ ಒಂದು ಫಂಕ್ಷನ್ ಮಾಡೋಕ್ಕೆ ಅದನ್ನು ಮಾರ್ಬಿಟ್ರು. ನಮ್ಮ ಮನೆಯವ್ರು ಪಿ ಎಫ್ ಲೋನಲ್ಲಿ ಅದನ್ನು ತೊಗೊಂಡಿದ್ರು. ಅದು ಒಂದು ಸ್ಕೂಟ್ರಲ್ಲಿ ನಾವು 4 ಜನ ಮಕ್ಕಳು ಗಂಡ ಹೆಂಡತಿ ಸೆಕೆಂಡ್ ಶಾಪ್ ಪ್ರತಿ ಶನಿವಾರ ಹೋಗ್ತಿದ್ವಿ. ನನಗೆ ಈಗಲೂ ಆ ಜೀವನ ಇಷ್ಟ ಅನಿಸುತ್ತೆ. ನಾನು ಮದುವೆ ಆದ ತಕ್ಷಣ ಹೋಗಿದ್ದು ಭೂತಯ್ಯನ ಮಗ ಅಯ್ಯ ಒಂದಿತ್ತು, ಸಂಪತ್ತಿಗೆ ಸವಾಲು ಒಂದು ಫಿಲಮ್ ಹೋಗಿದ್ದೆ. ನಾನು ಮದುವೆ ಆದ ಅಷ್ಟರಲ್ಲಿ 79ರಲ್ಲಿ. ದಿ ರಿಯಲ್ ಬಿಗ್ ಬಾಸ್. ಈಗ ಭದ್ರಾವತಿ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲೇ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ರಾಜಕಾರಣ. ಅಂದರೆ ಅಪ್ಪಾಜಿಯವರಂತಲ್ಲ, ಅವರು ವಿರೋಧಿ ಪಕ್ಷದವರು ಅಂತಲ್ಲ, ಒಂದಿಷ್ಟು ತಪ್ಪು ಮಾಡಿದವರಿಗೂ ಕೂಡ ಎಲ್ಲರೂ ಅವ್ರನ್ನ ಬಿಡಿಸ್ಕಳಿಸ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ, ಕೇಳ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ? ಈಗ ನೀವು ಹೇಳೋದು ಪೊಲೀಸ್ ಠಾಣೆ ವಿಚಾರನ. ಒಟ್ಟಾರೆ ಯಾರೋ ಒಬ್ಬ ಕಳ್ತನ ಮಾಡ್ಕೊಂಬಂದ ಅಂದರೂ ಕೂಡ ಮತಕ್ಕಾಗಿ ಅವ್ರನ್ನ ಹಾಗೇನೆ ಅವ್ರನ್ನ ಸಮಾಧಾನ ಮಾಡಿ. ಇಲ್ಲಿ ಒಂದು ಸತ್ಯನ ನಿಮ್ಮ ಜೊತೆಲ್ಲ ಹಂಚಿಕೊಳ್ಳೇಬೇಕಾಗ್ತದೆ. ಕಳ್ತನ ಮಾಡೋವಂಥವ್ರು, ತಪ್ಪು ಮಾಡೋವಂಥವ್ರು ಕೆಲವು ಕಾರಣಾಂತರಗಳಿಂದ ಕಳ್ತನ ಮಾಡ್ತಾರೆ, ತಪ್ಪುಗಳನ್ನು ಮಾಡ್ತಾರೆ. ಅದರಲ್ಲಿ ಇಲಾಖೆಯವರು ಎಲ್ಲವನ್ನೂ ಸಹ ನೈಜ ಸತ್ಯ ಅಂಥೇಳಿ ತಿಳ್ಕೊಂಡು ಅವ್ರು ತಪ್ಪು ಮಾಡೋದು ಅಪಾರ. ಜನ ತಪ್ಪು ಮಾಡೋದಕ್ಕಿಂತನೂ ಇಲಾಖೆಯವ್ರು ತಪ್ಪು ಮಾಡೋದು
ಅಪಾರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಭದ್ರಾವತಿಯಲ್ಲಿ ಇವತ್ತು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಸಣ್ಣ ಘಟನೆ ನಿಮ್ಗೆ ಹೇಳ್ತೀನಿ. ಹೇಳದೇ ಹೋದರೂ ಈ ಸಂದರ್ಭದಲ್ಲಿ ತಪ್ಪಾಗ್ತದೆ. ಒಬ್ಬ ಕಳ್ಳ 37 ಗ್ರಾಮ್ ಚಿನ್ನ ಕದೀತಾನೆ. ತಪ್ಪದು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಚಿನ್ನ ಕದ್ದಂಥ ಕಳ್ಳನ ಹತ್ರ ಪೊಲೀಸಲ್ಲಿ ವಸೂಲಿ ಮಾಡೋದು ಎಷ್ಟು ಗೊತ್ತಾ? 100 ಗ್ರಾಮು. ಕಳ್ಳತನ ಮಾಡಿದಂಥ ಕಳ್ಳ ಕದ್ದಿರೋದು 37 ಗ್ರಾಮು. ಆದರೆ ನಮ್ಮೂರು ಪೊಲೀಸರು ವಸೂಲಿ ಮಾಡೋದು 100 ಗ್ರಾಮು. 100 ಗ್ರಾಮ್ ವಸೂಲಿ ಮಾಡಿದ್ರೆ 63 ಗ್ರಾಮು ಆ ಪೊಲೀಸ್ ಆಫೀಸರ್ ಜೇಬಳಿಗೆ ಹೋಗ್ತದೆ ಸ್ನೇಹಿತರೆ. 63 ಗ್ರಾಮು. ಇದನ್ನು ಪ್ರಶ್ನೆ ಮಾಡಬೇಕಾ ಬೇಡವಾ ನೀವು ಹೇಳಿ? ಕಳ್ಳರನ್ನ ಬಿಡಿ ಅಂತ ಹೇಳ್ತಾರೆ ಅಂತ ಅಷ್ಟೇ ಹೇಳ್ತಾರೆ. ಕಳ್ಳರನ್ನ ಯಾಕೆ ಬಿಡಿ ಅಂತ ಹೇಳ್ತೀವಿ ಅಂದರೆ, ತಪ್ಪು ಅಂತ ಹೇಳ್ತೀವಿ ಅಂದರೆ, 37 ಗ್ರಾಮ್ ಕದ್ದನ್ನು ಬಿಡಿ ಅಂತ ಹೇಳಲ್ಲ ನಾವು. 100 ಗ್ರಾಮ್ ಕದೀತಾನಲ್ಲ ಕಳ್ಳ, ಇವನು ಕಳ್ಳ, ನಿಜವಾದ ಕಳ್ಳ. ಅವ್ನು ವಾಟೆ ಪಾಡಕ್ಕೆ ಕದೀತಾನೆ ಯಾರು ಕಳ್ಳ, ಇವನು ಆಡಂಬರಕ್ಕಾಗಿ ಕದೀತಾನೆ ಪೊಲೀಸ್ ಆಫೀಸರ್ ಕಳ್ಳ, ಪಕ್ಕ ಕಳ್ಳ ಇವನು. ಆ ಮೊದಲನೇ ಕಳ್ಳಗಿಂತನೂ ಏನು ಜನರ ಹತ್ರ ವಸೂಲಿ ಮಾಡ್ತಾನೆ, ದಗಲ್ಬಾಜಿ ಮಾಡ್ತಾನೆ, ವೈಭವವಾಗಿ ಆ ಇಲಾಖೆಯನ್ನು ಪೋಸ್ಟನ್ನು ಬಳಸ್ಕೊಳ್ತಾನೆ, ಅವನು ಕಳ್ಳ. ಅದನ್ನು ಹಿಟ್ ಮಾಡ್ತೀವಿ. ಅದಕ್ಕೆ ಅವನು ಹೇಳ್ತಾನೆ ಶಾಸಕರು ಕೈ ಹಾಕ್ತಾರೆ, ಶಾಸಕರು ಸರಿ ಇಲ್ಲ ಅಂತೇಳಿ. ಯಾವ್ದು ಸರಿ ಇದೆ ಸರಿ ಇಲ್ಲ ಹೇಳಿ ನೋಡೋಣ. ಭದ್ರಾವತಿಯಲ್ಲಿ ಹಲ್ಕಟ್ಗಿರಿ ಏನಾರ ಮಾಡ್ತಾಯಿದ್ರು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಜನ ಅಧಿಕಾರಿಗಳು ಸುಲಿಗೆ ಮಾಡಿದ್ದಾರೆ, ಭದ್ರಾವತಿ ಜನರನ್ನ ಸುಲಿಗೆ ಮಾಡಿದ್ದಾರೆ. ಅದೃಷ್ಟವಶಾತ್ ಅವ್ರಿಗೇನಿದೆ, ನಮ್ಮ ಆಡಳಿತ ಪಕ್ಷದವರು ಸಪೋರ್ಟ್ ಮಾಡ್ತಾರೆ ಅವರಿಗೆ. ಅವನಿಗೆ ಭಾಳ ಕ್ಲೀನ್ ಆ್ಯಂಡ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಸಣ್ಣ ಉದಾಹರಣೆ. 37 ಗ್ರಾಮ್ ಚಿನ್ನಕ್ಕೆ 100 ಗ್ರಾಮ್ ಚಿನ್ನ ವಸೂಲಿ ಮಾಡೋವಂಥ ಒಬ್ಬ ಆಫೀಸರ್ಗೆ ನಮ್ಮ ಆಡಳಿತ ಪಕ್ಷದ ನಮ್ಮ ಭದ್ರಾವತಿಯ ಮಹಾನ್ ನಾಯಕರು ಕ್ಲೀನ್ ಚಿಟ್ ಕೊಡ್ತಾರೆ, ಒಳ್ಳೆ ಕೆಲಸಕಾರ ಅಂಥೇಳಿ. ಒಬ್ಬ ಓಸಿ ಆಡೋನ ಹತ್ರ ಆ ಓಸಿ ನಡ್ಸ್ಕೊಂಡು ಹೋಗೋ ನನಗೊಂದು ಕಾರ್ ಕೊಡು ಅಂತ 17 ಲಕ್ಷ ರೂಪಾಯಿ ಕಾರ್ ತಗೊಂಡವನು ಒಬ್ಬ ಮನೆಯಾಳ ಸರ್ಕಲ್ ಇನ್ಸ್ಪೆಕ್ಟ್ರು. ಇವನು ಕ್ಲೀನ್ ಚಿಟ್ ಭದ್ರಾವತಿ. ಇದನ್ನು ಕೇಳಿದ್ರೆ ತಪ್ಪ? ಯಾರು ಕಳ್ಳ ಹೇಳಿದ್ರಲ್ಲಿ? ಓಸಿ ಆಡೋನು ಕಳ್ಳ. ಆ ಓಸಿ ಆಡೋನ ಹತ್ರ ನೀನು ಹೆಂಗಾರ ಆಡ್ಕೊ ಅಂತ ಹೇಳಿ 17 ಲಕ್ಷ ರೂಪಾಯಿ ಕಾರ್ ತರೋನು ಕಳ್ಳ ಹೇಳಿ ನೋಡೋಣ. ಹೇಗೆ ಹೇಳ್ತೀರಿ ಇದನ್ನು? ಯಾರು ಅದ್ರ ಬಗ್ಗೆ ಪೊಲೀಸವ್ರ ಬಗ್ಗೆ ಮಾತಾಡಬಾರ್ದ, ಕೇಳಬಾರ್ದ, ಹೇಳಬಾರ್ದ? ಇದನ್ನು ಕೇಳಿದ್ರೆ ಪೊಲೀಸ್ ಸ್ಟೇಷನ್ಲಿ ಎಂಟ್ರ್ ಆಗ್ತದೆ. ಯಾವುದಕ್ಕೆ ಕೇಳಿದ್ವಿ, ಯಾವುದಕ್ಕೆ ಮಾಡಿದ್ವಿ? ನಾವು ಕೇಳಿದಾಗ ಅವ್ನು ಕಳ್ತನ ಮಾಡೋನು ಅಂತ ಹೇಳ್ತಾರೆ. ಅವ್ನಿಗೆ 15-20 ಸಾವಿರ ರೂಪಾಯಿ ಕೊಟ್ಬಿಟ್ರೆ ಬೆಳಿಗ್ಗೆ ಹೊತ್ತೆ ಬಿಟ್ಟು ಕಳಿಸ್ತಾರಲ್ಲ. ಹಂಗಾರೆ ಯಾರು ಕಳ್ತನ ಮಾಡಿದ್ದಾರೆ ಯಾರು? ಅದನ್ನು ನಾವು ಹೇಳಿದಾಗ ಸರ್ ಅವ್ನು ಕಳ್ತನ ಮಾಡಿದ್ದಾನೆ ಸರ್, ಆಯ್ತು ಬಿಡಪ್ಪ. ಅವ್ನು 15-20 ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅವ್ನು ಕಳ್ತನ ಮಾಡಿಲ್ಲ ಅಂತ ಬಿಟ್ಟು ಕಳಿಸ್ತಾರಲ್ಲ. ಇದು ಪ್ರಶ್ನೆ ಇರ್ತಕ್ಕಂಥದ್ದು. ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಸಂತೋಷ ಆಗಿರ್ತಕ್ಕಂಥ ಸಂದರ್ಭ, ಆ ಥರದ ಘಟನೆ ಅತಿ ಹೆಚ್ಚು ನೆನಪಲ್ಲಿರ್ತಕ್ಕಂಥದ್ದು ಏನಾದರೂ ಇದೆಯಾ ಸರ್? ನನಗೆ ಎಲ್ಲ ದಿನವೂ ಸಂತೋಷಪಟ್ಟಿದ್ದೆ. ನನಗೆ ದುಃಖವಾಗಿದ್ದ ದಿನ ಅಂದರೆ ಯಾರು ಜನರು ಜಾಸ್ತಿ ಬರಲಿಲ್ಲ, ಅವತ್ತು ಒಂದೇ ದಿನ ದುಃಖವಾಗಿರೋದು. ಅದು ಬಿಟ್ಟರೆ ಬಾಕಿ ದಿನ ಎಲ್ಲ ಸಂತೋಷಪಟ್ಟಿದ್ದೀನಿ. ಬಿಟ್ಟರೆ ನಾನು ಯಾವತ್ತೂ ದುಃಖನೇ ಪಟ್ಟಿಲ್ಲ. ನಾನು ಯಾರೇ ಒಬ್ಬ VSL ಕಾರ್ಮಿಕನಿಗೆ 3 ಸಾರಿ MLA ಮಾಡಿದ್ದಾರೆ ಅಂದರೆ ಏನು ಕಳ್ಕೊಂಡಿದ್ದೀನಿ ಅಂತ ದುಃಖ ಪಡಲಿಲ್ಲ ನನಗೆ ಅದು ಅನಿಸಿಲ್ಲ. ನನಗೆ ಯಾವಾಗಲೂ ಆ ವಿಚಾರದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ದೀನಿ, ನನಗಿಂತ ಅದೃಷ್ಟವಂತ ಬಹುತೇಕ ಈ ದೇಶದಲ್ಲಿ ಸಿಗಲಿಕ್ಕಿಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ತುಂಬ ಸಂತೋಷ ಇದೆ ನಾನು. ಕೆಲವು ಕಾರಣಗಳಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಇದಕ್ಕಿಂತೂ ಒಳ್ಳೆಯ ದಿನಗಳನ್ನು ಬೇರೆಯವ್ರು ಕಂಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಇಷ್ಟು ಎಲ್ಲ ವಿಚಾರಗಳನ್ನು ನೇರವಾಗಿ ಮಾತಾಡಿ ಎಷ್ಟು ವಿರೋಧಿಗಳನ್ನು ಎದುರಿಸ್ಬೇಕಾಗತ್ತೆ ಅಂತಕ್ಕಂಥದ್ದು ನೀವು? ನನಗೆ ನೀನು ಕಳ್ತನ ಮಾಡ್ತಾ ಇದ್ದೀನಿ ಎದುರಿಸೋಕ್ಕೆ ಇರೋದನ್ನು ಹೇಳಿದ್ದೀನಿ. ಇಲ್ಲ ನಾನು ಬಂದು ಎದುರುಗಡೆ ಹೇಳಲಿ. ನಾನು ಇಲ್ಲ ನನ್ನ ಎದುರುಗಡೆ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಲ್ಲ. ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ, ಇಲ್ಲ ಅಂತ ಮಾನಷ್ಟ ಮೊಕದ್ದಮೆ ಬಿಡಲಿ. ಈಗ TV ನೋಡಿದ್ರೆ ಗೊತ್ತಾಗ್ತದೆ ಯಾರ್ಯಾರು ಕಳ್ಳರು ಅಂತೇಳಿ ಅವ್ರು ಯಾರು ಬರ್ತದಲ್ವ. ನಾನು ಈ ಮುಖೇನ ಚಾಲೆಂಜ್ ಮಾಡ್ತೀನಿ, ಅದು ಹಾಕೋದಿದ್ರೆ ತಾಕತ್ತಿದ್ರೆ ಮಾಡಲಿ ಅಂತೇಳಿ. ಇಲ್ಲ ಮಾನ ಮರ್ಯಾದೆ ಇದ್ದರೆ ಗಂಭೀರತೆ ಉಳಿಸ್ಕೊಳ್ಳಿ ಅಂತಾನೆ ನಾನು ಕೆಲವೇ ದಿನಗಳಲ್ಲಿ ಭದ್ರಾವತಿ ಜನರಿಗೆ ಈ ಮಾತನ್ನು ತಿಳಿಸಿ ಭದ್ರಾವತಿ ಬಂದನ್ನು ಮಾಡೋಣ ಅಂತಿದ್ದೀನಿ. ಯಾಕೆಂದರೆ ನಾವು ರಾಜಕಾರಣಿಗಳು ಕಳ್ಳನ ಬಿಡಿ ಅನ್ನೋದು, ತಪ್ಪನ್ನು ಸರಿಪಡಿಸ್ಕೊಳ್ಳಿ ಅನ್ನೋದು ನಿಜ ಜೀವನದಲ್ಲಿ ನಾನು ಸರಿ ತಪ್ಪು ಅಂತ ಯೋಚನೆ ಮಾಡಲ್ಲ. ವಿಧಿ ಇಲ್ಲ, ಅಟೆಂಡ್ ಮಾಡ್ತೀವಿ. ವಿಧಿ ಇಲ್ಲ ನನಗೆ. ಯಾಕೆಂದರೆ ಇಲ್ಲಿ ಮನೆ ಬಾಗಿಲಿಗೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಸುಳ್ಳು ಹೇಳೋನು ಬರ್ತಾನೆ, ನಿಜ ಹೇಳೋನು ಬರ್ತಾನೆ. ಅವ್ನು ಕೇಳಲೇಬೇಕಾಗ್ತದೆ. ನಾವು ಕೇಳಿ ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕಾಗ್ತದೆ. ನಾವು ಹೇಳ್ತೀವಿ, ಅದರಲ್ಲಿ ನಾವು ಹೇಳೋದೇ ಇಲ್ಲ. ನಾವೆಲ್ಲ ಮಾಡೋದಲ್ಲ ಸತ್ಯ ಹರಿಶ್ಚಂದ್ರು, ನಾವೆಲ್ಲ ಪ್ರಾಮಾಣಿಕರು ಅಂತ ನಾನು ಹೇಳಲ್ಲ. ಕೇಳಲೇಬೇಕಾಗ್ತದೆ. ಆದರೆ ಅದೇ ದೃಷ್ಟಿಕೋನದಲ್ಲಿರ್ತಕ್ಕಂಥವ್ರು, ನಾನು ಹೇಳೋದು ಸರಿ ತಪ್ಪು ಹೇಳ್ತಕ್ಕಂಥವ್ರು
ಸರಿನಾ ಸರಿ ಅಂತ ಹೇಳಬೇಕು, ತಪ್ಪನ್ನು ನಾನು ಆಗಲೇ ಹೇಳಿದೆ ನಿಮಗೆ. ನಾನು ಪ್ರಾರಂಭದ ದಿನಕ್ಕೂ ಇವತ್ತಿಗೂ ನಾನು ಭಾಳ ಕೆಳಮಟ್ಟದಲ್ಲಿದ್ದೀನಿ. ಪ್ರಾರಂಭದಲ್ಲೇ ನಿರ್ದಾಕ್ಷಿಣ್ಯ ಹೇಳ್ತೀನಿ, ನೀನು ತಪ್ಪು ಮಾಡಿದರೆ ತಪ್ಪು ಮಾಡ್ತೀನಿ. ಇವತ್ತು ನಾನು ಕಾಂಪ್ರಮೈಸ್ ಮಾಡಿಕೊಡ್ತಾಯಿದ್ದೀನಿ. ಹೇಳೋಕ್ಕಾಗಿಲ್ಲ, ರಾಜಕಾರಣ ಮಾಡ್ತೀನಿ ಅಂತೇಳಿ ಹೇಳೋಕ್ಕಾಗಿಲ್ಲ. ಇವತ್ತು ನಾನು MLA ಆಗೋಕ್ಕೆ ಮೊದಲು ನಿರ್ದಾಕ್ಷಿಣ್ಯವಾಗಿ ಹೇಳ್ತಿದ್ದೆ, ನೀನು ತಪ್ಪು ಮಾಡ್ತೀನಿ, ತಪ್ಪು ಮಾಡ್ತಾ ಇದ್ದೀಯ ಅಂತಲೇ ಹೇಳ್ತೀನಿ. ನನಗೆ ಯಾರು ಮುಲಾಜು ಇರಲಿಲ್ಲ ಅವಾಗ. ಇವತ್ತು ಆ ತಪ್ಪನ್ನು ನಾನು ಮಾಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಕೆಲವು ತಪ್ಪುಗಳು ನಾನು ಮಾಡಿದ್ದೀನಿ. ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳ್ಳಲ್ಲ. ಆದರೆ ಆ ಸಮಯದಲ್ಲಿ ವಿಧಿ ಇಲ್ಲ ಮಾತನಾಡಿದ್ದೇನೆ. ಅದು ಅದರಿಂದ ನನಗೇನೋ ನಾನು ಯಾರಿಗೋ ಮೋಸ ಮಾಡಿದ್ದೀನಿ ಅಂತನೋ ವಂಚನೆ ಮಾಡಿದ್ದೇನೆ, ನನಗೇನೋ ನನ್ನಿಂದ ಅನ್ಯಾಯ ಆಗಬೇಕು ಅಂತ ನಾನು ಮಾಡಿದ್ದಲ್ಲ. ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಒಂದು ತೀರ್ಮಾನ ಮಾಡ್ತಿದ್ನ ನಾವು ಭಾಳ ಆ ಕ್ಷಣದಲ್ಲಿ ನಾವು ಆಕರ್ಷಣೆ ಆದವರು. ಇವತ್ತಿಗೂ ಅವರಿಂದ ದೂರ ಸರಿದಿಲ್ಲ. ಏನಂದ್ರೆ ಎಲ್ಲರನ್ನೂ ಒಂದೇ ಸರಿ ಸಮಾನವಾಗಿ ನೋಡೋದು, ಇನ್ನೊಂದಾಗಲಿ ತೀರ್ಮಾನಗಳಾಗಲಿ, ಬೇರೆಯವ್ರ ಬಗ್ಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಾಗಲಿ, ಇನ್ನೊಬ್ರು ಒಳ್ಳೇದು ಮಾಡಬೇಕು ಅನ್ನೋದನ್ನ ಇವ್ರ ಜೊತೆ ಇರೋರು, ಕಂಪ್ನಿಯಲ್ಲಿ ಇವ್ರ ಜೊತೆ ಯಾರ್ಯಾರಿದ್ದರು, ಕೆಲವರು ಇವರೆಲ್ಲ ಇದ್ದವರೆಲ್ಲ ಅವ್ರ ಜೊತೆಗೆ ಬೆಳೆದು ಅವತ್ತಿನ ದಿನ ಏನು ತೀರ್ಮಾನ ತೊಗೋಬೇಕಿತ್ತು, ಅವತ್ತಿಂದ ಏನು ಬಂತು, ಇದು ಭೇದ ಭಾವ ಇಲ್ಲದೇ ಎಲ್ಲ ಒಂದೇ ಥರದಲ್ಲಿ ಕ್ಲೀನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಇಲ್ಲಿ ನಾನು ನಿಂತಿರೋ ಜಾಗದಲ್ಲಿ ಅವರು ಶಾಸಕರಾಗೋದು ಮೊದಲು ಕೆಲಸದಿಂದ ಬಂದು 3 ಗಂಟೆಗೆ ಬರ್ತಾಯಿದ್ರು. ಬಂದು ಬಹಳ ಜನ ಕಾರ್ಮಿಕರು ಇಲ್ಲಿ ಕೂತ್ಕೊತಾ ಇರ್ತಿದ್ರು. ಅವ್ರ ಜೊತೆಲಿ ಮಾತುಗಳನ್ನ ಆಡ್ತಾಯಿದ್ರು. ನಾವು ಕೂಡ ಅವ್ರ ಜೊತೆಲಿ ಕಷ್ಟ ಸುಖ ಹಂಚ್ಕೊತಾ ಇದ್ವಿ. ಅವ್ರು ಏನು ಕೆಲಸಗಾರರಾಗಬೇಕೇನು ಅಂತೇಳಿ ಅವ್ರಿಗೆ ಕೆಲಸದಿಂದ ಬಂದ ಮೇಲೆ ಆ ಕೆಲಸ ಕಾರ್ಯಗಳನ್ನೆಲ್ಲ ಅವ್ರು ಮಾಡಿ ಜನಗಳಿಗೆ ಒಂದು ತೃಪ್ತಿಯನ್ನು ಪಡ್ತಾಯಿದ್ರು. ನಮ್ಮ ಮನೆ ಡ್ರೈವರ್ ಇವನು, ಹೊರಗಡೆ ಇರೋ ಒಳಗಡೆ ಇರೋ ಈ ಥರ ಯಾವತ್ತೂ ನೋಡಿಲ್ಲ. ನನಗೆ ಮಗನ ಥರನೇ ನೋಡ್ಕೊಂಡಿದ್ದಾರೆ. ಅವರು ಎಷ್ಟು ದೊಡ್ಡ ಮನುಷ್ಯರು ಅನ್ನೋದಕ್ಕೆ ಒಂದು ಉದಾಹರಣೆ. ಹಿಂದೆ ಅವರು ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ಒಬ್ಬರು ಬಂದ್ಬಿಟ್ಟು ಚುನಾವಣೆಗಿಂತ ಮೊದಲು ಬಂದ್ಬಿಟ್ಟು ಕೇಳಿ, ಏನು ನನ್ನ ಮಗಳು ಮದುವೆ ಮಾಡಬೇಕು, ನನ್ನ ಮಗಳ ಮದುವೆಗೆ ಸಹಾಯ ಮಾಡಿ ಅಂತ ಕೇಳಿದಾಗ 5,000 ರೂಪಾಯಿ ಹಣನ ಕೊಟ್ಟು ಕಳಿಸಿದರು. ಅವರು ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ಅದೇ ವ್ಯಕ್ತಿ ಬಂದು ಅವರಿಗೆ ಅವ್ರ ಎದುರುಗಡೆ ಹೇಳ್ತಾರೆ, ನೀವು 5,000 ರೂಪಾಯಿ ಕೊಟ್ಬಿಟ್ರಿ, ಆದರೆ ನಾನು ನಿಮಗೆ ಓಟ್ ಹಾಕಲಿಲ್ಲ, ನಾನು ನಿಮಗೆ ಮೋಸ ಮಾಡಿಬಿಟ್ಟೆ, ನನಗೆ ಇನ್ನೊಂದು ಪಕ್ಷದವರು 100 ರೂಪಾಯಿ ಇಟ್ಬಿಟ್ಟು ಎಲೆ ಒಳಗೆ ಉಪ್ಪಿಟ್ಬಿಟ್ಟು ಸತ್ಯ ಮಾಡಿಸಿದ್ರು, ಅದರಿಂದ ನಾನು ನಿಮಗೆ ಓಟ್ ಹಾಕಲಿಲ್ಲ ಅಂದಾಗ ಅವ್ರು ಅದಕ್ಕೆ ಬೇಜಾರ ಮಾಡ್ಕೊಳ್ಳೋದಂಗೆ, ಆಯಿತು ಬಿಡ್ರಿ, ಅದಕ್ಕೆ ಏನು ಮಾಡೋಕ್ಕಾಗತ್ತೆ, ನನ್ನಣೆ ಬರ, ನಾನು ಕೊಟ್ಟಿರೋದು ನಿಮ್ಮ ಮಗಳ ಮದುವೆಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ ಒಂದು ಸಮಾಧಾನದ ಮಾತನಾಡಿದ್ರೆ ಹೊರತು. ಸನ್ಮಾನ್ಯ ಶ್ರೀ MJ ಅಪ್ಪಾಜಿಯವರು ನನಗೆ ಕಾಲೇಜ್ ದಿನಗಳಿಂದ ಪರಿಚಯ. ನಾವು ಕಾಲೇಜು ಮುಗಿಸಿ 1986 ಕಾಲೇಜನ್ನು ಮುಗಿಸಿದೆ. 1987ರಲ್ಲಿ ಅಪ್ಪಾಜಿಯವರ ಒಳನಾಡಿಯಾಗಿ ನಾವು ಸೇರಿಕೊಂಡ್ವಿ. ಆವಾಗ ಭದ್ರಾವತಿಯಲ್ಲಿ VASL ಮತ್ತು MPM ಸಂಬಂಧಪಟ್ಟ ಹಾಗೆ 9 ಕೊಳಚೆ ಪ್ರದೇಶಗಳಿದ್ವು. ಆ ಕೊಳಚೆ ಪ್ರದೇಶಗಳಲ್ಲಿ ಜನಜೀವನ ಹೇಗಿತ್ತು ಅಂತಂದರೆ ಮನುಷ್ಯರು ಬದುಕದೇ ಕಷ್ಟ ಇತ್ತು. ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ 9 ಕೊಳಚೆ ಪ್ರದೇಶಗಳನ್ನು ಕೊಳಚೆ ನಿರ್ಮೂಲನೆ ವ್ಯಾಪ್ತಿಗೆ ಸೇರಿಸುವಲ್ಲಿ ಮಾತ್ರ ಪಾತ್ರವನ್ನು ವಹಿಸಿದ್ದು ಶ್ರೀಯುತ MJ ಅಪ್ಪಾಜಿಯವರು. ಅವ್ರ ಜೊತೆ ಸೇರಿ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ವಿ. ಯಾಕೆಂತಂದರೆ ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸೋದೇ ನಮ್ಮ ಉದ್ದೇಶ ಆಗಿತ್ತು. ಅಪ್ಪಾಜಿಯವರ ದಿಕ್ಕಿನಲ್ಲಿ ನಮಗೆಲ್ಲ ಮುಂದೆ ನಿಂತು ನಮಗೆ ಮಾರ್ಗದರ್ಶನ ಮಾಡಿ ಈ ರೀತಿಯ ಹೋರಾಟವನ್ನು ಮಾಡಬೇಕು, ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯ ಕಲಿಸಬೇಕು ಅಂತೇಳಿ 1987ರಲ್ಲಿ ಕೊಳಚೆ ನಿರ್ಮೂಲನಾ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಆ ಭಾಗಕ್ಕೆ ಹಂತ ಹಂತವಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಬಂಡವಾಳವನ್ನು ತಂದು ಅಲ್ಲಿ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಆ ಜನರಿಗೆ ಮೂಲಭೂತ ರಸ್ತೆ, ಚರಂಡಿ, ಕುಡಿಯುವ ನೀರು ಇವುಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಯುವ ನೇತಾರ ಆ ದಿನಗಳವರು. ಸ್ಪೋರ್ಟ್ಸ್ ಮನ್ಗಳಿಗೆ ತುಂಬ ಹೆಲ್ಪ್ ಮಾಡಿದಂಥ MLAಗಳಲ್ಲಿ ಅಪ್ಪಾಜಿಯವರೊಬ್ಬರು. ನಮ್ಮ ತಂದೆಯವರು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ಅಪ್ಪಾಜಿಯವರು ಸಂಬಳ ತೊಗೊಂಬಂದರೆ 270 ರೂಪಾಯಿ ಸಂಬಳ ಅಂತ ಹೇಳಿದ್ರಲ್ಲ ಅಪ್ಪಾಜಿಯವರು, ಆ 270 ರೂಪಾಯಿ ಸಂಬಳ ಮನೆ ತೊಗೊಂಬರ್ಸೋದಿಗೆ 20 ರೂಪಾಯಿ ಆಗಿರೋದಂತೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ತಂದೆಯವರಿಗೆ ಬರೋ ದಾರಿಲಿ ಯಾರು ಕೇಳಿದ್ರು ದುಡ್ಡು ಕೊಡ್ತಾಯಿದ್ರಂತೆ. ಇವರು ಒಂದು ವ್ಯಕ್ತಿತ್ವನ ಅವ್ರನ್ನ ಬೆಳೆಸಬೇಕು, ಯಾವ್ದಾರ ಒಂದು ಅಧಿಕಾರ ಕೊಡಬೇಕು ಅಂದರೆ ಅವರ ಕಷ್ಟ ಎಷ್ಟಿರುತ್ತೆ ಅಂದರೆ ಅವರೇ ಒಂದು ಅಧಿಕಾರ ತಗೊತಿದ್ದೀವಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತಾರೆ. ಈಗ ಒಬ್ಬ ಆಟೋ ಚಾಲಕರನ್ನು 2ನೇ ಬಾರಿಯಾಗಿ ನಗರಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾವು ಸದಾ ಚಿರಾಋಣಿಯಾಗಿರ್ತೇವೆ. ಅಪ್ಪಾಜಿಯವರು ಈಗಾಗಲೇ ಭದ್ರಾವತಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅಪ್ಪಾಜಿಯವರ ಸೇವೆ ಭದ್ರಾವತಿಗೆ ತುಂಬ ಅವಶ್ಯಕತೆ ಇದೆ. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ನಿಮಗೆ ಖಾಸಗಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ.
ಜೀವನದಲ್ಲಿ ತುಂಬ ನೋವು ಅನುಭವಿಸಿದ್ದೀರ, ಭಾಳಷ್ಟು ಕಷ್ಟಗಳನ್ನು ಎದುರಿಸಿದ್ದೀರ. ಆದರೂ ಅದನ್ನು ಮೀರಿ ಸಾರ್ವಜನಿಕ ಜೀವನದಲ್ಲಿದ್ದೀರ. ಅದು ಆ ನೋವುಗಳನ್ನು ನೀವು ಹೇಳ್ಕೊಳ್ಳಿಕ್ಕೂ ಇಷ್ಟಪಡ್ತಿಲ್ಲ ಅಂತಕ್ಕಂಥ ಅಂಶ ಬಹಳ ನಮ್ಮಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅಲ್ಲ, ನೋವು ಅನುಭವಿಸಿದ್ದೀನಿ ಅಂದರೆ ನಾವು ಹುಟ್ತಾ VIP ಗಳಲ್ಲ, ಮಧ್ಯಮ ವರ್ಗದವರು ಅಂಥೇಳಿ ನಾನು ಹೇಳಿದೆ. ಮಧ್ಯಮ ವರ್ಗದ ಜನ ನನ್ನೊಬ್ಬಂದೇ ಅಲ್ಲ, ಇದು ಎಲ್ಲರೂ ಜೀವನ ವ್ಯವಸ್ಥೆ ಇತ್ತಾಗ ಬದುಕೋಕ್ಕೂ ಹೋಗಲ್ಲ, ಸಾಯೋಕ್ಕೂ ಹೋಗಲ್ಲ, ಈ ಥರದ ಜೀವನ. ಹಾಗಾಗಿ ಇದರಲ್ಲಿ ನನ್ನೊಬ್ಬಂದೇ ಅನ್ನೋ ಪ್ರಶ್ನೆ ಏನಿಲ್ಲ, ಇದರಲ್ಲಿ ವಿಶೇಷವಾಗಿ ಹೇಳ್ಕೊಳ್ಳೋ ಅಂಥದ್ದಿಲ್ಲ. ಈಗ ನಿಮಗೊಂದು ನಾನು VSL ಎಂಪ್ಲಾಯ್ ಆಗಿದ್ದಾಗ ನಾನು ಹೇಳ್ಕೊಳ್ಬೇಕು ಅಂದರೆ, ನನ್ನ ಮಕ್ಕಳೆಲ್ಲ ಲಿಟಲ್ ಫ್ಲವರ್ ಕಾನ್ವೆಂಟಲ್ಲಿ ಓದ್ತಿದ್ರು. 1ನೇ ತಾರೀಕು ಫೀಸ್ ಕಟ್ಟಬೇಕಲ್ವಾ, ನಾವು ಯಾವತ್ತೂ ಫೈನ್ ಕಟ್ತೇನೆ ಫೀಸ್ ಕಟ್ಟೇ ಇಲ್ಲ. ಒಂದು ಸಣ್ಣ ಉದಾಹರಣೆ, ಯಾವತ್ತೂ ಸಹ ನಾವು ಫೈನ್ ಕಟ್ತೇನೆ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕಾಗೇ ಇಲ್ಲ. ಕಾರಣ ನಾವು ಮಕ್ಕಳನ್ನ ಓದಿಸ್ಬೇಕು ಅಂತನೋ ಆಸೆ, ನಮ್ಮ ಇತಿಮಿತಿಯಲ್ಲೇ ಮಾಡಬೇಕಲ್ಲ. ನಮಗೆ 8ನೇ ತಾರೀಕು ಸಂಬಳ ಬರ್ತಾಯಿತ್ತು, ಆ ಫೈನನ್ನು ಆ ರೂಪದಲ್ಲೇ ಕಟ್ತಿದ್ವಿ ನಾವು. ಲೀಡರ್ಶಿಪ್ ಮಾಡಬೇಕಾದ್ರೂ ಅಷ್ಟೇ. ಈಗ ಉದಾಹರಣೆಗೆ ನಮ್ಮ ಬೆಳವಣಿಗೆಗಳು ಹೆಂಗಿದೆ ಅಂದರೆ, ನನಗೆ ಆಗಲೇ ಹೇಳಿದೆ, ನನ್ನ ಶಾರದಾ ಕೆಲವು ಅಂಶದಲ್ಲಿ ನನಗೆ ಪೂರಕ ಅಂಥೇಳಿ. ಪ್ರಾರಂಭದಲ್ಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ, ಅವಳು ಒಳ್ಳೆಯೆಲ್ಲ ಗಿರ್ಬಿಟ್ಟು ನಾವು ರಾಜಕೀಯವಾಗಿ ಬಳಸ್ಕೊಂಡಿದ್ದೀವಿ. ಕೊನೆಯಲ್ಲಿ ಬಿಡಿಸ್ಕೊಳ್ಳೋಕ್ಕೂ ಆಗಿರಲಿಲ್ಲ, ನಮ್ಮ ಕೈಲಿ ಬಿಡಿಸ್ಕೊಳ್ಳೇ ಇಲ್ಲ ಬಿಡಿ, ಅವಾಗ ಬಿಡಿಸ್ಕೊಳ್ಳೇ ಇಲ್ಲ. ಹಾಗಾಗಿ ಅದನ್ನು ಯಾರಿಗೆ ಹೇಳ್ಕೊಳ್ಳೋದು, ಯಾವ ರೀತಿ ಹೇಳ್ಕೊಳ್ಳೋದು ಹೇಳಿದ್ದೀನೆಲ್ಲ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ. ಒಂದು ಕಡೆ ಆಸೆ ಮಾಡಬೇಕಾದ್ರೆ ಶಕ್ತಿ ತುಂಬುವಂಥದ್ದು ಎಷ್ಟು ಸಾಧ್ಯತೆ ಇದೆ ಅನ್ನೋದು ಮಧ್ಯಮದವ್ರಿಗೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡಿರ್ಬೋದು ಅಷ್ಟೇ, ಬಿಟ್ಟರೆ ಇನ್ಯಾವ ರೀತಿಯೂ ಇಲ್ಲ. ಯಾಕೆಂದರೆ ಆ ಒಂದು ವರ್ಗದ ಜನಾಂಗದ ಯಾವುದೇ ವ್ಯಕ್ತಿ ಆಗಿರಲಿ, ಅವನು ಎಲ್ರಿಗೂ ಇದು ಬಂದಿದೆ ಅಂತ ನಾನು ಅಂದ್ಕೊಡ್ತೀನಿ. ಇದು ಅದರಲ್ಲಿ ವಿಶೇಷವಾಗಿ ನನ್ನೊಬ್ಬನಿಗೆ ಬಂದಿದೆ ಅಂಥೇಳಿ, ನನ್ನೊಬ್ಬನಿಗೆ ನೋವಾಗಿದೆ ಅಂತ ಹೇಳ್ಕೊಳ್ತಕ್ಕಂಥ ಪ್ರಸಂಗ ಏನಲ್ಲ ಇದು. ಸರ್, ನಿಮ್ಮ ತುಂಬ ಆಂತರಿಕ ಜೀವನದಲ್ಲಿ ಆಗಿರ್ತಕ್ಕಂಥ ನೋವನ್ನು ಹೇಳಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲ ಕಹಿ ಘಟನೆ. ಈಗ ಈ ಮನೆ ಇದೆಯಲ್ವಾ, ನಾವು ಈ ಮನೆ ಕಟ್ಟಬೇಕಾದ್ರೆ ಇದು VSL ಕ್ವಾರ್ಟರ್ಸ್. ಈ ಮನೆನ ಆಲ್ಟ್ರೇಷನ್ ಮಾಡಬೇಕಾದ್ರೆ ನಮಗೊಂದು ಪ್ಲ್ಯಾನ್ ಇಲ್ಲಿ. ನನಗೆ 3 ಜನ ಹೆಣ್ಮಕ್ಳಿದ್ರು, ಒಬ್ಬ ಗಂಡು ಮಗು. ನನಗೆ 3 ಜನ ಮಾಡಿ ಮೇಲೆ 3 ರೂಮ್ ಮಾಡಿದ್ವಿ ನಾವು. ಕಲ್ಪನೆ ನಮ್ಗೆ 3 ಜನ ಹೆಣ್ಮಕ್ಳಿಗೆ ಬಂದಂಥವ್ರಿಗೆ ಅಂತೇಳಿ. ಈಗೇನಂತ ಹೇಳಬೇಕು, ಆಕಸ್ಮಿಕವಾಗಿ 2 ಜನ ತೀರ್ಕೊಂಡ್ರು, ಇನ್ನೊಬ್ಬಳಿದ್ದಾಳೆ, ನಮ್ಮ ಮಧ್ಯದಲ್ಲೇ ಇದ್ದಾಳೆ, ಒಬ್ಬ ಮಗ ಇದ್ದಾನೆ. ಏನಂತ ಹೇಳ್ಕೊಳ್ಬೇಕು ಅನ್ನೋದು ನಮಗೊಂದೊಂದ್ಸಲ ಕನ್ಫ್ಯೂಸ್ ಅಷ್ಟೇ. ಅದು ನಾವೆಲ್ಲರೂ ಜನಸಾಮಾನ್ಯರ ಜೊತೆಲೇ ಈಗಿರಬೇಕು ಅಂತ ಹೇಳೋವಂಥವ್ರು, ನಮ್ಮ ನೋವನ್ನು ಮಾತ್ರ ನೋವು ಅಂತ ಹೆಚ್ಚುಗಾರಿಕೆ ಅಂತ ಅಂದ್ಕೊಳ್ಳಬಾರ್ದು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಅಷ್ಟೆ, ಎಲ್ಲರ ಜೀವನದಲ್ಲೂ ಇದೆ, ನಮ್ಮ ಜೀವನಕ್ಕೂ ಬಂದಿದೆ. ಅದು ಆಕಸ್ಮಿಕ ಘಟನೆ. ಈಗ ನಾವು ಇದನ್ನೇ ಹೇಳ್ಕೊಂಡು ಹೋದರೆ ನಾವು ಮುಂದಕ್ಕೆ ಹೆಜ್ಜೆ ಇಡೋಕ್ಕಾಗೋದೇ ಇಲ್ವಲ್ಲ, ಇಡ್ಲಿಕ್ಕಾಗೋದೇ ಇಲ್ಲ. ಹಂಗಾಗಿ ಅದನ್ನು ಎಲ್ಲೋ ಒಂದು ಕಡೆ ಈಗ ನಮಗೆ ಒಂದೊಂದ್ಸರಿ ಜ್ಞಾಪಕ ಬರ್ತದೆ. ಈ ಮನೆ ನಮಗೆ ಒಂದೊಂದ್ಸರಿ ಈ ಮನೆ ನೋಡಿದಾಗ ಯಾರಿಗಾಗಿ ಕಟ್ಟಿದ್ವಿ ಅನಿಸುತ್ತೆ, ಇರೋರಿಬ್ಬರಿಗೆ ಯಾಕೆ ಬೇಕು ಅಂತ ಅನಿಸುತ್ತೆ. ಆದರೂ ಏನು ಮಾಡೋಕ್ಕೆ ಬರಲ್ವೇ, ಅದನ್ನೆಲ್ಲ ಹೆಂಗಂತ ಹೇಳ್ಕೊಳ್ಳೋದು, ಯಾರ ಜೊತೆಲಿ ಏನಂತ ಹೇಳ್ಕೊಳ್ತೀರಾ? ಮಾಡಿಬಿಟ್ಟಿದ್ವಿ. ನಮಗೊಂದು ಕಲ್ಪನೆ ಇತ್ತು, ಆ ಕಲ್ಪನೆಯನ್ನು ಮೀರಿ ಕೆಲವು ನಮ್ಮನ್ನು ಕೈ ಮೀರಿ ಹೋಗ್ತಾವಲ್ವ, ಅದು ನಮ್ಮ ಜೀವನದಲ್ಲಿ ನಡೆದಿದೆ. ಹಾಗಾಗಿ ಕೆಲವೊಂದು ಹೇಳ್ಕೊಳಕ್ಕಾಗಿಲ್ಲ, ಕೆಲವೊಂದು ಹೇಳ್ಕೊಳಕ್ಕಾಗಿಲ್ಲ. ಸಂಪೂರ್ಣ ಸಹಕಾರ ಬೆಂಬಲ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ, ಚುನಾವಣೆ ಕಳೆದ ನಂತರ ನಮ್ಮೆಲ್ಲರ ಚಿಂತನೆ, ಅವರ ಚಿಂತನೆ, ಊರಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಊರು ಅಭಿವೃದ್ಧಿ ಆಗಬೇಕು. VSL ಮತ್ತು MPM ಕಾರ್ಖಾನೆಗಳು ನಮ್ಮ ಭದ್ರಾವತಿ 2 ಕಣ್ಣುಗಳು. ಆ ಕಾರ್ಖಾನೆ ಅಭಿವೃದ್ಧಿ ಆದರೆ ಕಾರ್ಮಿಕರು ಸಮೃದ್ಧಿಯಾಗಿ ಜೀವನವನ್ನು ಸ್ವಾಭಿಮಾನದಿಂದ ಸಾಗಿಸ್ತಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿ, ಸಂಪೂರ್ಣ ಬೆಂಬಲ ಸಹಕಾರ ನಮ್ದು ಇರುತ್ತೆ. ನಮ್ಮದು ಒಳ್ಳೆ ಕೆಲಸಕ್ಕೆ ಯಾವತ್ತೂ ಸಂಪೂರ್ಣ ಬೆಂಬಲ ಸಹಕಾರ ಇರುತ್ತೆ, ಕೆಟ್ಟ ಕೆಲಸಕ್ಕೆ ನಮ್ದು ಯಾವತ್ತೂ ಸಹಕಾರ ಇರುವುದಿಲ್ಲ. ಅವರು ಅವ್ರ ಕೈಯಲ್ಲಾದಂಥ
ಸ್ಪಂದಿಸಿ ಜನರ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ಗುರುತಿಸಿ ತಾನೇ ಅವರಿಗೂ ಶಾಸಕರಾಗಿ ಮಾಡಿರೋದು. ಇವತ್ತು ಸುಲಭವಾಗಿ ಶಾಸಕರಾಗಿ ಯಾರೂ ಮಾಡಲ್ಲ, ಅವರ ಒಂದು ಗುಣಗಳ ನೋಡಿ ಆಯ್ಕೆ ಮಾಡ್ತಾರೆ. ಅದರಲ್ಲೂ ನಮ್ಮ ಭದ್ರಾವತಿಯಲ್ಲಿ ಯಾವುದೇ ಪಕ್ಷ ಗಿಕ್ಷ ಇಲ್ಲ, ವ್ಯಕ್ತಿಗತವಾಗಿ ಆರಿಸ್ತಾರೆ. ಈಗ ಉದಾಹರಣೆಗೆ ಅವರು 2 ಸಲ ಇಂಡಿಪೆಂಡೆಂಟ್ ಆರಿಸಿ ಬಂದರು, ನಾನು ಕೂಡ 1 ಸಲ ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ದೀನಿ. ಹಾಗಾಗಿ ವ್ಯಕ್ತಿಗತವಾಗಿ ಇವತ್ತು ಎಲ್ಲರೂ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಹತ್ತಿರ ಮಾಡ್ಕೊತಾರೆ, ಆಯ್ಕೆ ಮಾಡ್ತಾರೆ, ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕಲಿಸ್ಕೊಡ್ತಾರೆ. ಶಾಸಕರು ಸಹ ಅಷ್ಟೇ, ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಅದೇ ರೀತಿ ಬಂದಾಗ ಹೆಚ್ಚಿನ ಗೌರವ ಕೊಡ್ತಾರೆ. ಎಲ್ಲ ಸಾರ್ವಜನಿಕರಿಗೂ ಸಹ ಜಾತಿ ಭೇದ ಇಲ್ಲದಂತೆ ಅವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ತಾರೆ. ಅದೇ ರೀತಿ ಅವರು ಎಷ್ಟೊಂದು ಆಸೆ ಕನಸು ಹೊತ್ತಿದ್ದಾರೆ ಅಂದರೆ ಇಡೀ ಭದ್ರಾವತಿ ನಗರವನ್ನೇ ಒಂದು ಸುಂದರವಾದ ನಗರವನ್ನು ಆಗಿಸ್ಬೇಕು ಅಂತ ಅತಿ ಹೆಚ್ಚು ಆಸೆ ಕನಸನ್ನು ಹೊತ್ತಿರೋ ಅಂಥವ್ರು. ಅದೇ ರೀತಿಯಾಗಿ ನಾವು ಸಹ ಏನು 35 ಜನ ಕೌನ್ಸಿಲರ್ಗಳಿದ್ದೀವಿ, ಎಲ್ಲರೂ ಸಹ ನಮ್ಮ ವಾರ್ಡ್ಗಳನ್ನು ಸಹ ನಾವು ಸುಂದರವಾಗಿಸಬೇಕು ಅನ್ನೋ ಒಂದು ಆಸೆನ ನಾವು ಸಹ ಹೊತ್ಕೊಂಡಿದ್ದೀವಿ. ಸಂಗಮೇಶ್ ಅವರು 2 ಬಾರಿ ಆಯ್ಕೆಯಾಗಿದ್ದಾರೆ, ಅಪ್ಪಾಜಿಯವರು 2 ಬಾರಿ ಆಯ್ಕೆಯಾಗಿದ್ದಾರೆ. ಈ ಸರಿ ಅವರಿಗೆ ಹೆಚ್ಚಿನ ಮತ ಕೊಟ್ಟು ಆಯ್ಕೆ ಮಾಡಿದ್ದಾರೆ ನಮ್ಮ ಭದ್ರಾವತಿ ತಾಲೂಕಲ್ಲಿ. ನಿಜವಾಗ್ಲೂ ಒಳ್ಳೆಯ ವಿಷಯನೇ. ಆದರೆ ಅವರ ಕೆಲಸ ಕಾರ್ಯದಲ್ಲಿ ನಿಜವಾಗ್ಲೂ ಅವರು ನಮ್ಮ ಸಂಗಮೇಶ್ ಅವರು ಹಾಗೆ ಅವರು ಉತ್ಸಾಹಿಗಳಿದ್ದರು. ಈ ಸಾರಿ ಯಾಕೆ ಹಾಗೆ ಕೆಲಸ ಕಾರ್ಯದಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಅದನ್ನು ನೋಡ್ತಾ ಇರ್ತೀವಿ, ನಾವು ಹೇಳೋದಕ್ಕಿಂತ ನೋಡ್ತಾ ಇರೋವಂಥ ಭದ್ರಾವತಿಯಲ್ಲಿ ನಾವು ಪ್ರಜೆಗಳು. ಅವರಿಗೆ ನಾವು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಇನ್ನೂ ಉತ್ತಮ ರೀತಿಯಲ್ಲಿ ಭದ್ರಾವತಿಯಲ್ಲಿ ಭಾಳ ಕಾರ್ಯಗಳು ಇದ್ದಾವೆ, ಕೆಲಸ ಕಾರ್ಯಗಳು ಇದ್ದಾವೆ. ನಿಜವಾಗ್ಲೂ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ. ಸಾಮಾನ್ಯ ಮಟ್ಟದ ಕಾರ್ಯಕರ್ತರು ಸಹ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ರು. ನನಗೆ ಆದ್ದರಿಂದ ಆ ರಾಜಕೀಯ ತುಂಬ ಇಷ್ಟ ಆಯಿತು. ಜೊತೆಗೆ ಎಲ್ಲರನ್ನೂ ಸಹ ಒಂದೇ ಭಾವನೆಯಿಂದನೂ ಸಹ ಅವರು ನಮ್ಮನ್ನೆಲ್ಲ ನೋಡ್ತಾರೆ. ಯಾವುದೇ ಮನೆ ಮಕ್ಕಳು ಥರ ರಾಜಕೀಯದಲ್ಲಿದ್ರೂ ತಪ್ಪುಗಳನ್ನು ತಿದ್ದು ಬುದ್ಧಿ ಹೇಳ್ತಾರೆ. ಮತ್ತು ನಾವೂ ಸಹ ಅವರ ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಅದನ್ನು ನಾವು ಸಹ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಎಲ್ಲ ನಾಗರಿಕರಿಗೂ ಸಹ ತುಂಬ ಪ್ರೀತಿ ಪಡೋ ಶಾಸಕರು ಮತ್ತೊಮ್ಮೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ರಾತ್ರಿ ಇರಲಿ ಹಗಲೇ ಇರಲಿ ಅಷ್ಟು ಮುತ್ತುವರ್ಜ ಆ ಭಾಗಕ್ಕೆ ಬರ್ತಾರೆ. ಆ ಭಾಗದ ಜನರ ನಾವು ಎಷ್ಟು ಸ್ಪಂದಿಸ್ತೀವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ. ನನ್ನ ವಾರ್ಡ್ನಲ್ಲಿ ಹೆಚ್ಚಿನ ಆಸೆ ಪಡೋದಂತೂ ನಮಗಿಂತ ಅಪ್ಪಾಜಿಯವ್ರನ್ನ ಆಸೆ ಪಡ್ತಾರೆ. ಅವರು ಇನ್ನು ಮುಂದೆ ಇನ್ನೂ 16 ವರ್ಷ ಈ ಶಾಸಕರಾಗಿ ಮುಂದುವರಿ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೋಲಾರಲ್ಲಿ ಯಾವ ಥರ ಗೋಲ್ಡ್ ಫೇಮಸ್ಸು ಹಾಗೆ ಭದ್ರಾವತಿಲಿ ನಮ್ಮ ಅಪ್ಪಾಜಿ ಅಣ್ಣ ಇಸ್ ದ ರಿಯಲಿ ಗೋಲ್ಡ್. ಒನ್ ಆಫ್ ದಿ ಗ್ರೇಟ್ ಲೀಡರ್ ಇನ್ ದ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವ್ರಿಗೆ ಅಧಿಕಾರಶಾಹಿ ಅವ್ರಿಗೆ ಸಹಕಾರ ಕೊಡೋದಿಲ್ಲ. ನಾನು ಹೇಳಿದ್ದೀನಿ ಅವ್ರಿಗೆ, ನಿಮ್ಮ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ, ಮುಂದೆ ಹಿಂದೆ ಯೋಚನೆ ಮಾಡಿಬಿಡಿ ನಿಮಗೆ ಅಂತ. ಇಬ್ರು ಅವ್ರ ತಮ್ಮ ಇಲ್ಲಿದ್ದಾರೆ, ಸಾದಿಕ್ ಅಂತ. ಅವರೇ ಟ್ರಾನ್ಸ್ಫರ್ ಮಾಡಿಸೋದು, ಅಧಿಕಾರಿಗಳಿಗೆ ಹೆದರ್ಸೋದೆಲ್ಲ ಮಾಡ್ತಾರೆ. ಅವ್ರು ಮೊನ್ನೆ ಬಂದಾಗ ನಾನು ಹೇಳಿದ್ದೀನಿ, ಮುಂದೆ ನಿಂತ್ಕೊಳ್ಳಿ, ಮುಂದೆ ಯುದ್ಧ ಮಾಡಿ, ನೀವು ನಾವು ಹಿಂದಿದ್ದೀವಿ, ಯೋಚನೆ ಮಾಡಿಬಿಡಿ ಅಂತ. ಆ ಥರ ಭದ್ರಾವತಿಯ ಸಣ್ಣ ವಯಸ್ಸಿಂದ ಯಾವುದೋ ಬೇರೆ ತಾಲೂಕಿನಲ್ಲಿ ಇದ್ದರೂ ಕೂಡ ಇಲ್ಲಿ ಬಂದು ಕೆಲಸಕ್ಕಾಗಿ ಬಂದರು, ಪಾಠ ಪ್ರವಚನ ಎಲ್ಲ ಮಾಡಿದ್ರು, ನಮ್ಮ VIS ಎಲ್ಲ ಸೇರಿದ್ರು, ಅದೃಷ್ಟ ಚೆನ್ನಾಗಿತ್ತು, MLA ಆದರು. ಭದ್ರಾವತಿ ಜನ ಎದ್ದು ನಿಂತರು, ಪಕ್ಷಾತೀತವಾಗಿದ್ದಂಥವ್ರನ್ನ MLA ಮಾಡಿದ್ರು, 3 ಸಲ MLA ಮಾಡಿದ್ದಾರೆ. ಮಧ್ಯ ಸ್ವಲ್ಪ ಗ್ಯಾಪ್ ಇತ್ತು, ಬೇರೆಯವ್ರು ಗೆದ್ದಿದ್ದರು. ಅದರಿಂದ ಅಪ್ಪಾಜಿಯವರ ಒಂದು ಸ್ಥಳ ಭದ್ರಾವತಿಯಲ್ಲಿ ಭಾಳ ಪ್ರಬಲವಾಗಿದೆ. ಸಾಮಾನ್ಯ ಜನಗಳಿಗೆ ಎಟ್ಕುವಂಥ ಒಂದು ವ್ಯಕ್ತಿ, ಅಹಂಕಾರ ಇಲ್ಲ. ಯಾರಾದರೂ ಮನೆ ಮುಂದೆ ಅವ್ರು ನಿಂತ್ಕೊಂಡ್ರೆ ನಿಮ್ಗೇನು ಸಮಸ್ಯೆ, ನಾನು ಅವ್ರ ಕೈಲಾದ ಮಾಡುವಂಥ ಒಂದು ವ್ಯಕ್ತಿ. ಆ ಥರ ಒಂದು ದೊಡ್ಡದಾದ ಶಕ್ತಿನೇ ಇವತ್ತು ಅಪ್ಪಾಜಿ ಅಂತ ನಾನು ಹೇಳ್ಬೋದು. ಭದ್ರಾವತಿಯ ಜನಪ್ರಿಯ ಶಾಸಕರಾದಂಥ ಅಪ್ಪಾಜಿ ಗೌಡ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದರೆ, ಅವರೊಬ್ಬರು ಜಾತ್ಯತೀತ ನಾಯಕ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸಿಂಗನಮನೆ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಇಲ್ಲ ಅಂತ ಗೊತ್ತಿದ್ರೂ ಸಹ ನನಗೆ ಸ್ಥಾನವನ್ನು ಕೊಟ್ಟು ನನ್ನನ್ನು ತಾಲೂಕ್ ಪಂಚಾಯಿತಿ ಮೆಂಬರ್ ಮಾಡಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಎಷ್ಟು ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ. ವೃತ್ತಿಯಲ್ಲಿ ನಾನು ಆಟೋ ಚಾಲಕನಾಗಿದ್ದೆ. ನಾನು ಅಪ್ಪಾಜಿಯವರ ಆಶೀರ್ವಾದದಿಂದ 2ನೇ ಸರಿ ನಗರಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಅಪ್ಪಾಜಿಯವರ ವ್ಯಕ್ತಿತ್ವ ಏನಪ್ಪ ಅಂದರೆ, ನಾನು ಅಪ್ಪಾಜಿಯವರು ಅಧಿಕಾರದಲ್ಲಿ ಇದ್ದಾಗಿಂದ ಅವ್ರ ಜೊತೆ ಇಲ್ಲ. ಅಪ್ಪಾಜಿಯವರು 10 ವರ್ಷ ಸೋತಂತ ನಂತರ ಅವ್ರ ಜೊತೆಯಲ್ಲಿ ಬೆಳೆದು ಬಂದಂಥ ವ್ಯಕ್ತಿ ನಾವೆಲ್ಲ. ಅಂದರೆ ಅಪ್ಪಾಜಿಯವರನ್ನ ಕಂಡ್ರೆ ನಾವು ತುಂಬ ದ್ವೇಷನೇ ಮಾಡ್ತಾಯಿದ್ವಿ ಹಿಂದೆ ಎಲ್ಲ.
ಆದರೆ ಅಪ್ಪಾಜಿಯವರ ಹತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಪ್ಪಾಜಿಯವರ ಹೃದಯ ಎಂಥದ್ದು, ಅಪ್ಪಾಜಿಯವರ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ತಿಳಿದು ಬರುತ್ತೆ. ಅಪ್ಪಾಜಿಯವರಂಥ ವ್ಯಕ್ತಿತ್ವ, ಅವರು ದಾನ ಧರ್ಮ, ಅವರು ಸಮಾಜ ಕಾರ್ಯಕ್ರಮಗಳಲ್ಲಿ ತೊಡಗಿರೋದು ಹಾಗೂ ಇವೆಲ್ಲ ನೋಡಿದ್ರೆ ಅವರಿಂದ ಕಲಿಬಹುದಂತಾದ ತುಂಬ ವಿಷಯಗಳು ನಮ್ಮಲ್ಲಿದೆ. ಅವರನ್ನು ನೋಡಿ ನಾವು ಒಂದು ತುಂಬ ಒಳ್ಳೆಯ ಗುಣಗಳನ್ನು ಕಲ್ತಿದ್ದೀವಿ. ಅಪ್ಪಾಜಿಯವರು ಯಾರನ್ನೇ ಒಬ್ಬನ ಗುರಿ ಇಟ್ಕೊಂಡು ದಿ ರಿಯಲ್ ಬಿಗ್ ಬಾಸ್. ಸರ್, ಕೊನೆಯದಾಗಿ ಭದ್ರಾವತಿಯ ಕ್ಷೇತ್ರದ ಜನತೆಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ನಮ್ಮಲ್ಲಿ ಭದ್ರಾವತಿಯಲ್ಲಿ ವಿಶೇಷವಾಗಿ ಭದ್ರಾವತಿಯಿಂದ ಕರೆಸ್ಕೊಂಡಿದ್ದೆ 2 ಕಾರ್ಖಾನೆಗಳಿಂದ. ಒಂದು ಕಬ್ಬಿಣ ಕಾರ್ಖಾನೆ, ಒಂದು ಕಾಗದ ಕಾರ್ಖಾನೆ. ಕಬ್ಬಿಣದ ಕಾರ್ಖಾನೆ ಇವತ್ತು ಒಂದು ಉತ್ತಮ ಸ್ಥಿತಿಗೆ ಬರ್ತದೆ, ಇವತ್ತಿಲ್ಲ ನಾಳೆ ಅಂತ ಅಂದ್ಕೊಂಡಿದ್ದೀವಿ. ಈ ಸರ್ಕಾರ ಅದಕ್ಕೆ ಪೂರಕವಾದಂಥ ಮೈನ್ಸನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟ ಈಗಾಗಲೇ 240 ಹೆಕ್ಟೇರನ್ನು ಗಣಿ ಕೊಟ್ಟಿದೆ. ಅದನ್ನು ಗುರ್ಸೋವಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಆದರೆ ಕಾರ್ಖಾನೆ ಉತ್ತಮ ಸ್ಥಿತಿಗೆ ಬರ್ತದೆ ಅಂಥೇಳಿ ನಾನು ಅಂದ್ಕೊಂಡು ವಿಶ್ವಾಸ ಇದೆ. ಇದನ್ನು ಈ ಶೈಲಿಗೆ ಸೇರಿಸುವಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಶ್ರೀ ದೇವೇಗೌಡರನ್ನ ಜ್ಞಾಪಕ ಮಾಡಿಕೊಳ್ಬೇಕಾಗ್ತದೆ. ಅವರು ಪ್ರಧಾನಮಂತ್ರಿಗಳಾಗಿದ್ದರು, ನನ್ನನ್ನು ತುಂಬ ಪ್ರೀತಿಯಾಗಿ ಕಾಣ್ತಾಯಿದ್ರು. ಈ ಶೈಲಿಗೆ ಸೇರಿಸಿ ಸಂದರ್ಭ ಆಗಿತ್ತು ಅಂದರೆ ಅವರ ಅಧಿಕಾರ ಮುಗಿಯೋ ದಿನ ಕ್ಯಾಬಿನೆಟಲ್ಲಿ ಈ ಸಬ್ಜೆಕ್ಟನ್ನು ತಗೊಂಡು ಇದನ್ನು ಶೈಲಿಗೆ ಸೇರಿಸಿ ರಾಜೀನಾಮೆ ಕೊಟ್ಟಿದ್ರು. ಅವರ ಸಚಿವ ಸಂಪುಟನ ರಾಜೀನಾಮೆ ಕೊಟ್ಟಿದ್ರು. ನನ್ನ ಅವರ ಬಾಂಧವ್ಯ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಯಾಕೆಂದರೆ ಪ್ರಧಾನಮಂತ್ರಿ ಆಗಿದ್ದಂಥವರು ಕರ್ನಾಟಕ ರಾಜ್ಯದ ವಿಚಾರ ಬಂದಾಗ ಭದ್ರಾವತಿಯ VSL ನಾವ್ರನ್ನ ಕಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ವಿನಂತಿ ಮಾಡ್ಕೊಂಡಿದ್ವಿ, ಏನಾರು ಮಾಡಿ ಸೇರಿಸ್ಕೊಡಿ ಇದನ್ನು ನಿಮ್ಮ ಕಾಲದಲ್ಲಿ. ಸಚಿವ ಸಂಪುಟ ವಿಸರ್ಜನೆ ಮಾಡೋವಂಥ ಸಂದರ್ಭದಲ್ಲಿ ಈ ಒಂದು ಭದ್ರಾವತಿ ವಿಚಾರನ ಗಮನದಲ್ಲಿರಿಸ್ಕೊಂಡು ಸಬ್ಜೆಕ್ಟನ್ನು ಸೇರಿಸಿ ಮಂಜೂರಾತಿ ತಗೊಂಡು ವಿಸರ್ಜನೆ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು VSL ಉಳಿಕೆ ಪೂರಕವಾದಂಥ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಂತೇಳಿದ್ರೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರನ್ನ ಜ್ಞಾಪಕ ಮಾಡ್ಕೊಳ್ತೀವಿ. ಕಾಗದ ಕಾರ್ಖಾನೆ ಸ್ವಲ್ಪ ದುಸ್ಥಿತಿಯಲ್ಲಿದೆ. ಬಹುತೇಕ ಭಾಳಷ್ಟು ನನ್ನ 94ರಿಂದನೂ ಕಾರ್ಖಾನೆ ಬಗ್ಗೆ ಲಾಸ್ ಅಂದ್ಕೊಂಡೇ ಬಂದಿದ್ದೀವಿ ನಾವು. ಕಾರ್ಖಾನೆನ ಯಾವ ರೀತಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಪ್ರಧಾನಮಂತ್ರಿಗಳು ದೇವೇಗೌಡರಾಗಿದ್ದರು, JH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದರು, BL ಶಂಕರು ಕೈಗಾರಿಕಾ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ JH ಪಟೇಲರು BL ಶಂಕರ್ ಅವರಿಗೆ ಈ ರಾಜ್ಯದ ಎಲ್ಲ ಭಾಗದಲ್ಲಿ ನೆಗೋಷಿಯೇಷನ್ 5 ವರ್ಷಕ್ಕೆ ಒಂದು ಸರಿ ಇದೆ. ಆದರೆ MPMಗೆ 4 ವರ್ಷಕ್ಕೆ ಮಾಡಿಕೊಟ್ಟಿದ್ವಿ. ನಾನು ಕಾರ್ಮಿಕನಾಗಿ ಶಾಸಕನಾದ ಮೇಲೆ JH ಪಟೇಲ್ರವ್ರನ್ನ BL ಶಂಕರ್ರವ್ರನ್ನ ತುಂಬ ಆತ್ಮೀಯವಾಗಿ ಅವರನ್ನು ಕಾಣೋದ್ರ ಮೂಲಕ, ವಿಚಾರ ಹೇಳ್ಕೊಳ್ಳೋದ್ರ ಮೂಲಕ ರಾಜ್ಯದ ಎಲ್ಲ ಕಾರ್ಖಾನೆಗಳಿಗೆ 5 ವರ್ಷದ ಒಪ್ಪಂದಗಳಿದೆ, ವೇಜ್ ನೆಗೋಷಿಯೇಷನ್. ಆದರೆ ಭದ್ರಾವತಿ MPFಗೆ 4 ವರ್ಷಕ್ಕೆ ಒಂದು ಸಾರಿ ಮಾಡಿಕೊಂಡಿದ್ವಿ. ಅದಾದ ನಂತರ ಪ್ರತಿ ಹಂತದಲ್ಲೂ ಸರ್ಕಾರದಿಂದ ಎಲ್ಲ ಸರ್ಕಾರಗಳು, ಅದರೆಲ್ಲ ನಮ್ಮ ಸರ್ಕಾರ ಅವ್ರ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಕಾರ್ಖಾನೆ ಉಳಿವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದೆ. ಇವತ್ತಾಗಲೇ ಸುಮಾರು 1300 ಕೋಟಿ ಲಾಸ್ ಆಗಿದೆ. ಇದು ಸರ್ಕಾರಕ್ಕೆ ಭರಿಸಲಾಗದಂಥ ದುಪ್ಪಟ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಈಗಾಗಲೇ 2-3 ಹಂತದಲ್ಲಿ ಅಫ್ಸಿಯಲ್ಸ್ ಮೀಟಿಂಗ್ ಕರೆದಿದ್ದಾರೆ. ರಾಜಕಾರಣಿಗಳು ಯಾರನ್ನೂ ಕರೆದಿಲ್ಲ. ಏನು ಮಾಡಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡಿದ್ದೀನಿ. ಶಾಸಕರನ್ನು ಗಮನದಲ್ಲಿಟ್ಕೊಂಡು ನೀವು ಮೀಟಿಂಗ್ ಮಾಡಬೇಕಾಗ್ತದೆ ಅಂತೇಳಿ ಮನವಿ ಮಾಡಿದ್ದೀನಿ. ಬಹುತೇಕ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಒಂಥರ ಕಷ್ಟ ಸ್ಥಿತಿಲಿದೆ. ಬಹುತೇಕ ಈ ಭದ್ರಾವತಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೈಯರ್ ಎಜುಕೇಷನ್ ಆಗಬೇಕು ಅಂಥೇಳಿ ಬಯಸ್ತೀವಿ. ಇಲ್ಲಿ ಈ ಶಿವಮೊಗ್ಗ ಭದ್ರಾವತಿಗೆ ಹೋಲಿಕೆ ಮಾಡಿದಾಗ ತುಂಬ ಹಿಂದುಳಿದ ಪ್ರದೇಶ ಆಗಿದೆ ಭದ್ರಾವತಿ. ಇದ್ದಂತಹ 2 ಕಾರ್ಖಾನೆಗಳು ಈಗ ನಾನು ಆಗಲೇ ಹೇಳಿದ ರೀತಿ VSLಲ್ಲಿ ಒಂದು ಕಾಲದಲ್ಲಿ ನಾನು ಕಾರ್ಮಿಕನಾಗಿದ್ದಾಗ 13,000 ಜನ ಕಾರ್ಮಿಕರಿದ್ವಿ. ಇವತ್ತು 600 ಜನ ಕಾರ್ಮಿಕರಿಗೆ ಬಂದಿದೆ. ಬಂಡವಾಳ ಓಡುವಂಥ ಸಂದರ್ಭದಲ್ಲಿ ಬಂಡವಾಳಶಾಹಿಗಳು ಬಂದರೆ ಮಾತ್ರ ಅವೆಲ್ಲವೂ ಸಾಧ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಬಾಕಿ ಸಣ್ಣ ಪುಟ್ಟವು ಇದ್ದೇ ಇರ್ತವೆ. ಅವೆಲ್ಲವನ್ನೂ ಸಹ ಈ ಗ್ರಾಮಾಂತರ ಪ್ರದೇಶದಲ್ಲಿ ಈಗಾಗಲೇ ನನಗೆ ಗೊತ್ತಿರೋ ಮಟ್ಟಿಗೆ ಭಾಳಷ್ಟು ಫಂಡ್ಸನ್ನು ಸರ್ಕಾರ ಕೊಟ್ಟಿದೆ, ಕಾಮಗಾರಿಗಳಾಗಿದೆ. ಗ್ರಾಮ ಪಂಚಾಯಿತಿಗಳ ಹಂತದಲ್ಲಿ ತಾಲೂಕು ಆಡಳಿತದ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿದೆ ಅಂತ ನಾನು ಜನಸಾಮಾನ್ಯರಿಗೆ ಎಲ್ಲ ಒಂದು ಕಡೆ ನಂಬಿಕೆ ಬರುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ.
ಅದನ್ನು ಉಳಿಸ್ಕೊಂಡು ಹೋಗ್ತವೆ ಅಂಥೇಳಿ ಭರವಸೆನೇ ಇದೆ. ಈ ವರ್ಷದಲ್ಲಿ ಕೆಲವು ಕಡೆ ಡಾಂಬರೀಕರಣ ತಗೊಂಡಿದ್ದೇವೆ, ಕೆಲವು ಕಡೆ ತುಂಬ ಉತ್ತಮವಾದಂಥ ಪಾರ್ಕನ್ನು ಮಾಡಿದ್ದೇವೆ. ಉದಾಹರಣೆಗೆ ಹುಡ್ಕೋ ನೀವು ಆ ಕಡೆ ಹೋದರೆ ಒಂದು ಇದನ್ನು ನೋಡಿ, ಸುಮಾರು ಒಂದು 25-30 ಲಕ್ಷ ರೂಪಾಯಿ ಅಂದಾಜರಲ್ಲಿ ಒಂದು ಸುಂದರವಾದಂಥ ಪಾರ್ಕನ್ನು ಮಾಡಿದ್ದೇವೆ. ಅದೇ ರೀತಿ ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆ ಪಾರ್ಕನ್ನು ಒಂದು 5-6 ಕಡೆ ಪಾರ್ಕನ್ನು ವ್ಯವಸ್ಥೆಯನ್ನು ಸೋಳದಿಂದ ಮಾಡಿದ್ದೇವೆ. ಈ ಸಾಲಿನಲ್ಲಿ ಅಂತಹ ಎಲ್ಲ ಸರ್ಕಲ್ಗಳಿಗೂ ಸುಮಾರು ವಿದ್ಯುತ್ ಶಕ್ತಿಯನ್ನು ಅಂದರೆ ಐಮ್ಯಾಕ್ಸನ್ನು ಸುಮಾರು 6.5 ಲಕ್ಷದ ಅಂದಾಜಿನಲ್ಲಿ ಒಂದು ಐಮ್ಯಾಕ್ಸ್ಗೆ ಒಂದು 3.5 ಲಕ್ಷ ರೂಪಾಯಿ ಒಂದು ಅಂದಾಜಿನಲ್ಲಿ 2 ಹಂತದಲ್ಲಿ ವಿದ್ಯುತ್ ಶಕ್ತಿಯನ್ನು ಅಳವಡಿಸಲಿಕ್ಕೆ ಜನಸಾಮಾನ್ಯರಿಗೆ ಅದನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಒಂದು ನಮ್ಮಲ್ಲಿ ಜನ್ನಾಪುರದ ಒಂದು ಕೆರೆ ಇದೆ. ಆ ಜನ್ನಾಪುರದ ಕೆರೆಯನ್ನು ಪ್ರವಾಸಿ ತಾಣ ಮಾಡಬೇಕು ಅಂತ ಸುಮಾರು 3 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸೂಡಾದವರಿಗೆ ವಹಿಸಿದ್ದೀವಿ. ಈ ಥರದವನ್ನ ಭದ್ರಾವತಿ ಕ್ಷೇತ್ರದಲ್ಲಿ ನಮಗೊಂದು ಕಲ್ಪನೆ ಇದೆ, ಜನಸಾಮಾನ್ಯರು ಏನು ಕೇಳ್ತಾರೆ ಅದು ಮನದಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದು. ಆದರೆ ಭಾಳಷ್ಟು ಜನರಿಗೆ ಇನ್ನೂ ಆಗಲಿಲ್ವಲ್ಲ ಅನ್ನೋದು ಕಾತರ ಇದ್ರೂ ನಾನು ಆಗಲೇ ಹೇಳಿದ ರೀತಿಲಿ ಸರ್ಕಾರ ಕೊಡುವಂತಹ ಹಣವನ್ನು ಕ್ರೋಢೀಕರಿಸೋದ್ರ ಮುಖೇನ ನಾವು ಹಂತವಾಗಿ ಮಾಡಬೇಕಾಗ್ತದೆ. ಎಲ್ಲೋದು ಕಡೆ ಅಧಿಕಾರ ಆಡಳಿತ ಪಕ್ಷ ಇಲ್ಲ ಅನ್ನೋದೊಂದು ಬಿಟ್ಟರೆ ಬಾಕಿ ಎಲ್ಲವನ್ನೂ ಮಾಡೋವಂತಹ ಶಕ್ತಿಯನ್ನು ತುಂಬಿದ್ದಾರೆ. ಇಲ್ಲಿ ನನಗೊಂದು ಸಂತೋಷ ಪಡುವಂಥದ್ದು ಏನು ಅಂದರೆ ಯಾವುದೇ ಪಕ್ಷಾತೀತವಾಗಿ ನಮ್ಮನ್ನು ಪ್ರೀತಿ ಪಡ್ತಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳನ್ನು ಜ್ಞಾಪಕ ಮಾಡಿಕೊಡ್ತೀನಿ. ಅವ್ರು ಯಾಕೆಂದರೆ ನಾನು ಆಗಲೇ ಹೇಳಿದೆ, ಭಾಳ ದೊಡ್ಡ ಮನುಷ್ಯ ಅವನ ಎತ್ತರಕ್ಕೆ ನಾನು ಬೆಳೀಲಿಕ್ಕಾಗಲ್ಲ. ಅವಾಗ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ 40 ವರ್ಷಗಳ ಸರ್ವೀಸ್ ಮಾಡಿದರು. ನಾನು 15 ವರ್ಷ MLA ಆಯಿದ್ರು, ಅದಕ್ಕಿಂತ ಹೆಚ್ಚು ಶಕ್ತಿ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಭದ್ರಾವತಿ ಕ್ಷೇತ್ರಕ್ಕೆ ಬಂದಾಗ ನನಗೆ ಬೆಳೆಸ್ತಂಥವ್ರು ಕಾಳಪ್ಪ ಮತ್ತು ಒಂಬಳಮ್ಮ ಅಂತೇಳಿ. ಒಂಬಳಮ್ಮ ನಮ್ಮ ಮಿಸಸ್ ಅಕ್ಕ. ಬಹುತೇಕ ರಾಜಕೀಯ ಜೀವನದಲ್ಲಿ ಚಂದ್ರಶೇಖರ್ ಅಂಥೇಳಿ ಒಬ್ಬರು SP ಅಂದರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ನಮ್ಮನ್ನೆಲ್ಲ ತಿದ್ದಿದವರು ಬಹುತೇಕ ಅವರು. ಈ ಭದ್ರಾವತಿಲಿ ಈಗಿರ್ಬೇಕಣೆ ಈಗಿರ್ಬೇಕು ನೀನು ಅಂಥೇಳಿ ಆಗ 3-4 ಜನ ಸಬ್ ಇನ್ಸ್ಪೆಕ್ಟರ್ಗಳಿದ್ರು. ಚಂದ್ರಶೇಖರ್, ಕೆಂಚಕ್ಕನವರು, ಲಿಂಗಾರೆಡ್ಡಿ, ಗಂಗಾಧರಪ್ಪ ಅಂಥೇಳಿ, ಗಂಗಾಧರಯ್ಯ ಅಂಥೇಳಿ ಆ 4 ಜನ ಸಬ್ ಇನ್ಸ್ಪೆಕ್ಟರ್ ಇದ್ದರು. ನಿಮ್ಗಾಗಲೇ ಹೇಳಿದ ರೀತಿ ನಮ್ಮ ಪ್ರಕಾಶ್ DC ಆಗಿದ್ದರು, ಅವರು ಹಿತೈಷಿಗಳು, ಅವರು ಆ ಥರದವರು ಅನೇಕ ಜನ ಇಲ್ಲಿ ಭದ್ರಾವತಿ ಕ್ಷೇತ್ರದಲ್ಲಿ ನಮ್ಮ ಈ ಒಂದು ನಮ್ಮ ಏಳಿಗೆಗಾಗಿ ಶಕ್ತಿ ಮೀರಿ ತಮ್ಮ ಎಲ್ಲ ರೀತಿಯ ಸಹಕಾರವನ್ನು ನಾನು ನೀಡಿದ್ದಾರೆ. ಜ್ಞಾಪಕ ಮಾಡ್ಕೊಳ್ತೇನೆ. ಜೊತೆಯಲ್ಲಿ ನನಗೆ ವಿಶೇಷ ಅಭಿಮಾನಿಗಳು ಈ ಕ್ಷೇತ್ರದಲ್ಲಿದ್ದರೆ ಮಕ್ಕಳು. ಅದು ಯಾವ ರೀತಿ ಗೊತ್ತಿಲ್ಲ ನನಗೆ. ಅಷ್ಟು ವೈಯಕ್ತಿಕವಾಗಿ ಪ್ರೀತಿ ಪಡೋದ್ರ ಮೂಲಕ ನನಗೆ ಅವರು ನನ್ನ ಮುಂದೆ ಈಗಲೂ ಇದೆ ಭಾಳಷ್ಟು ಜನ ಮಕ್ಕಳು. ಕೆಲವು ಕಡೆ ಮಕ್ಕಳು ಅಪ್ಪಾಜಿಗೆ ಜಯಂತಿ ತಂದೆ ತಾಯಿಗಳಿಂದ ಹೊಡೆತ ತಿಂದವರು ಇದ್ದಾರೆ, ನಾನು ಕಣ್ಣೆದ್ರಿಗೆ ನೋಡಿದ್ದೀನಿ. ಆದರೂ ಆ ವ್ಯಾಮೋಹ ಮಾತ್ರ ತುಂಬ ಅದ್ಭುತವಾದಂತಹ ಶಕ್ತಿ ಆ ಮಕ್ಕಳು. ಇವೆಲ್ಲವನ್ನು ಸಹ ಜ್ಞಾಪಕ ಮಾಡಿಕೊಳ್ತೇನೆ. ಭದ್ರಾವತಿಯ ಮಹಾಜನತೆ ಬಹುತೇಕ ನನಗೆ ಋಣ ತೀರ್ಸೋಕ್ಕಾಗಲ್ಲ, ನಾನು ಏನೋ ಮಾಡಿಬಿಡ್ತೀನಿ, ಅವೆಲ್ಲ ಪೂರ್ಣ ಮುಗಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗನ್ಸುತ್ತೆ ಋಣವಾಗಿ ಉಳ್ಕೊಳ್ತೀನಿ ಇನ್ನೂ ಋಣಿಯಾಗಿರ್ತೀನೇನೋ, ಭದ್ರಾವತಿ ಜನರಿಗೆ ಪೂರ್ಣ ಮಾಡಲಿಕ್ಕೆ ಆಗಲ್ವೇನೋ ಅನ್ನೋದು, ಶಕ್ತಿ ಮೀರಿ ಮಾಡ್ತೀನಿ ಅಂಥೇಳಿ ನಾನು ಮತ್ತೊಮ್ಮೆ ಅವರ ಆಶೀರ್ವಾದ ಸಾಕಾರ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ MJ ಅಪ್ಪಾಜಿಯವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಬಾಲ್ಯದಿಂದ ಇಲ್ಲಿವರೆಗಿನ ಎಲ್ಲ ವಿಚಾರಗಳನ್ನು ಚರ್ಚಿಸಿದ್ದಾರೆ. ಮುಂದೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಮ್ಮ ಈ ಲೀಡರ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮಸ್ಕಾರ. ದಿ ರಿಯಲ್ ಬಿಗ್ ಬಾಸ್.